ಸತ್ಯವತಿ ಹೃದಯ ನಂದನೋ ವ್ಯಾಸಃ ಯಸ್ಯ ಆಸ್ಯ ಕಮಲಗಲಿತಂ ವಾಂಗ್ಮಯಮೃತಂ ಜಗತ್ಪಿಬತಿ ಭುಜಗ ಭೋಗಾಭಮುದ್ಯಮ್ಯ ಹೃದಯಂ ನಿಜಭುಜಂ ದಕ್ಷಿಣಂ ಲಕ್ಷಣಾಢ್ಯಂ ಲಲಿತಮುದ್ರಿಕ್ತ ವಿಜ್ಞಾನಮುದ್ರಂ ಭಜ ಭಜ ಅನಂತಮಿತ್ಯಾಲಪಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರೀಣಯೇ ಪೂರ್ಣಬೋಧಂ ಭವದವೋಷ್ಣೇನ ತಾತಪ್ಯಮಾನಾನ್ ಭುವಿ ಪರಂ ನಾಥಮಪ್ರೇಕ್ಷಮಾಣಾನ್ ಭುವನಮನ್ಯೇನ ಚ ಅನ್ಯೇನ ದೋಷ್ಣಾ ಭವತು ಭೀರ್ಮಾ ಇತಿ ನಃ ಸಾಂತ್ವಯಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರೀಣಯೇ ಪೂರ್ಣಬೋಧಂ ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಂ ಅಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ನನ್ನ ಅಧ್ಯಾತ್ಮ ಬಂಧುಗಳೇ, ಕೃಷ್ಣ ನಮ್ಮಲ್ಲಿ ಸಾತ್ವಿಕತೆಯನ್ನು ಬೆಳೆಸುವುದಕ್ಕೆ ಬೇಕಾಗಿರತಕ್ಕಂಥ ಎಚ್ಚರಗಳನ್ನು ಕೊಡ್ತಾ ಬಂದಿದೆ. ಈ ಅಧ್ಯಾಯದಲ್ಲೆಲ್ಲ ನಾವು ಅವನು ರಜಸ್ಸು ತಮಸ್ಸುಗಳ ವಿವರಣೆ ಯಾಕೆ ಕೊಡ್ತಾನೆ ಅಂದರೆ ನಾವು ಹಾಗೆ ಇರಬಾರದು ಅನ್ನೋದಕ್ಕೋಸ್ಕರ, ಯಾವುದನ್ನು ನಾವು ಕಳಚಿಕೋಬೇಕು, ಯಾವುದನ್ನು ಅನುಸರಿಸಬೇಕು ಅನ್ನೋದನ್ನು ತೋರಿಸುವುದಕ್ಕೋಸ್ಕರ ಮೂರು ಗುಣಗಳ ಬಹಳ ಪ್ರಾಯ ಯಾವ ಪ್ರಪಂಚದ ಯಾವ ಗ್ರಂಥದಲ್ಲೂ ಅಥವಾ ನಮ್ಮ ದೇಶದಲ್ಲಿ ಇನ್ಯಾವ ಪುರಾಣದಲ್ಲೂ ಇಷ್ಟು ಸುಂದರವಾಗಿ ತ್ರೈಗುಣ್ಯದ ವಿಶ್ಲೇಷಣೆ ಬಂದಿಲ್ಲ. ನಿನ್ನೆ ನಾವು ನೋಡಿದ ಶ್ಲೋಕಕ್ಕೆ ಇನ್ನೊಂದು ಮುಖ ಇದೆ ಅಂತ. ಸತ್ವಾತ್ ಸಂಜಾಯತೆ ಜ್ಞಾನಂ ರಜಸಃ ಮೋಹ ಏವಚ ಪ್ರಮಾದ ಮೋಹೋ ರಜಸಃ ಲೋಭ ಏವಚ ಪ್ರಮಾದ ಮೋಹೋ ತಮಸಃ ಭವತೋ ಅಜ್ಞಾನಮೇವಚ ಅಂತ. ಇದಕ್ಕೆ ಮೂರು ಗುಣಗಳಿಂದ ನಮ್ಮ ಮೇಲೆ ಆಗತಕ್ಕಂಥ ಪರಿಣಾಮಗಳು, ಇದನ್ನೆಲ್ಲ ಸಾಕಷ್ಟು ವಿವರವಾಗಿ ನಿನ್ನೆ ನಾವು ನೋಡಿದ್ದೇವೆ. ಇವಾಗ ಸತ್ವ ರಜಸ್ಸು ತಮಸ್ಸು ಅಂದರೆ ಇನ್ನೊಂದು ಅರ್ಥ ಇದೆ ಚೈತನ್ಯ ಪರವಾಗಿ. ನೀವು ಪೂಜೆಯಲ್ಲಿ ನವಶಕ್ತಿಗಳನ್ನು ಹೇಳಿದ ಮೇಲೆ ಭಗವಂತನನ್ನು ಅನುಸಂಧಾನ ಮಾಡುವ ಮುಂಚೆ ಸಂ ಸತ್ವಾಯ ನಮಃ ರಂ ರಜಸೇ ನಮಃ ತಂ ತಮಸೇ ನಮಃ ಅಂತ ಒಂದು ಮಂತ್ರ ಹೇಳ್ತಾರೆ. ಆ ಮಂತ್ರ ಹೇಳುವ ಕೆಲವರು ಸಂ ಸತ್ವಾಯ ಶ್ರಿಯೇ ನಮಃ ರಂ ರಜಸೇ ಭುವೇ ನಮಃ ತಂ ತಮಸೇ ದುರ್ಗಾಯೈ ನಮಃ ಅಂತ ಕೆಲವರು ಹೇಳ್ತಾರೆ. ಅದು ಮಂತ್ರ ಅಲ್ಲ, ಮಂತ್ರ ಇರುವುದು ಸಂ ಸತ್ವಾಯ ನಮಃ ರಂ ರಜಸೇ ನಮಃ ತಂ ತಮಸೇ ನಮಃ ಅಂತ. ಸಂ ಸತ್ವಾಯ ನಮಃ ಅಂದರೆ ಸತ್ವದ ಅಭಿಮಾನಿ ದೇವತೆಯಾದ ಲಕ್ಷ್ಮೀ ಶ್ರೀದೇವಿ ಅಂತ ಅರ್ಥ. ಅಲ್ಲಿ ಸತ್ವಾಯ ಅಂದರೆ ಸತ್ವ ಗುಣಕ್ಕೆ ನಮಸ್ಕಾರ ಮಾಡೋದಲ್ಲ, ಸತ್ವ ಗುಣಕ್ಕೆ ನಮಸ್ಕಾರ ಮಾಡೋದು ಒಂದೇ, ನಮ್ಮ ತೋಟದ ಮರಕ್ಕೆ ನಮಸ್ಕಾರ ಮಾಡೋದು ಒಂದೇ. ಮರಕ್ಕಾದರೂ ಚೇತನ ಉಂಟು, ಸತ್ವ ಗುಣಕ್ಕೆ ಚೇತನ ಇಲ್ಲ. ಇಲ್ಲ ಮೆಟ್ಲಿಗೆ ನಮಸ್ಕಾರ ಮಾಡೋದು ಒಂದೇ. ಸತ್ವಕ್ಕೆ ನಮಸ್ಕಾರ ಅಂದರೆ ಸತ್ವ ಮಾನಿನಿಯಾಗಿರತಕ್ಕ ಶ್ರೀದೇವಿಗೆ ನಮಸ್ಕಾರ. ಹಾಗೆ ರಂ ರಜಸೇ ನಮಃ ಅಂದರೆ ರಜೋಮಾನಿನಿಯಾಗಿರ್ತಕ್ಕಂಥ ಭೂದೇವಿಗೆ ನಮಸ್ಕಾರ. ರಜೋಗುಣಕ್ಕೆ ನಮಸ್ಕಾರ ಮಾಡಿ ಏನು ಉಪಯೋಗ? ಕಲ್ಬಂಡೆ ನಮಸ್ಕಾರ ಮಾಡಿದಾಗ. ತಂ ತಮಸೆ ತಮೋಮಾನಿನಿಯಾಗಿರ್ತಕ್ಕಂಥ ದುರ್ಗಾದೇವಿಗೆ ನಮಸ್ಕಾರ ಅಂದರೆ ಲಕ್ಷ್ಮಿಯ ಮೂರು ರೂಪಗಳು. ಲಕ್ಷ್ಮಿಯನ್ನು ಮೂಲ ರೂಪದ ಮಹಾಲಕ್ಷ್ಮಿ ಅಂತ ಕರೀತಾರೆ ಅವರನ್ನು. ಮಹಾಲಕ್ಷ್ಮಿ ಅನ್ನೋದು ಲಕ್ಷ್ಮಿಯ ಮೂಲ ರೂಪ. ಆ ಮೂಲ ರೂಪದಿಂದ ಮೂರು ಅವಾಂತರ ರೂಪಗಳು, ಅವತಾರ ರೂಪಗಳು ಶ್ರೀ, ಭೂ ಮತ್ತು ದುರ್ಗಾ. ಇದನ್ನು ಸತ್ವ ರಜಸ್ ತಮಸ್ಸು ಅಂತ ಕರೀತಾರೆ. ಯಾಕೆಂದರೆ ಸತ್ವವನ್ನು ಜಾಗೃತಗೊಳಿಸುವವಳು ಶ್ರೀ. ಶ್ರೀ ರೂಪದಿಂದ ನಮ್ಮಲ್ಲಿ ಸತ್ವವನ್ನು ಜಾಗೃತಗೊಳಿಸ್ತಾಳೆ. ರಜಸ್ಸನ್ನು ಜಾಗೃತಗೊಳಿಸುವವಳು ಭೂನಾಮಕಳಾಗಿರತಕ್ಕಂಥ ಲಕ್ಷ್ಮಿ. ಅವಳೇ ಈ ಭೂಮಿಯಲ್ಲಿ ಭೂಮಿಯ ದೇವತೆಯಾದ ಭೂಮಿಯನ್ನು ನಿಯಂತ್ರಣ ಮಾಡತಕ್ಕಂಥ ದೇವತೆ. ಅದರಿಂದ ಭೂದೇವಿ ಏನು ಮಾಡ್ತಾಳೆ ಅಂದರೆ ಮಣ್ಣಿನ ಮೋಹ, ಮಣ್ಣಿನ ಲೋಭ. ತಮೋಮಾನಿನಿಯಾಗಿರ್ತಕ್ಕಂಥ ದುರ್ಗಾ ತಮುಗ್ಲಾನ ಅಂತ ಗಲಪೈತಿ ಸಂಹಾರ ಶಕ್ತಿಯಾಗಿ ತಮೋ ಗುಣವನ್ನು ಹೆಚ್ಚು ಮಾಡ್ತಾಳೆ. ಆದ್ದರಿಂದ ಸತ್ವಾತ್ ಸಂಜಾಯತೆ ಜ್ಞಾನಂ ಅಂದರೆ ಸತ್ವ ಗುಣದ ಅಭಿಮಾನಿ ದೇವತೆಯಾದ ಲಕ್ಷ್ಮಿ ಜ್ಞಾನಪ್ರದಳು ಅಂತ. ನಾರಾಯಣನ ಜ್ಞಾನ ಬರಬೇಕಾಗಿದ್ದರೆ ಶ್ರೀದೇವಿಯ ಅನುಗ್ರಹ ಬೇಕು ಅಂತ. ಅಂದರೆ ಯಾವ ಆಸ್ಪೆಕ್ಟನ್ನು ಉಪಾಸನೆ ಮಾಡಬೇಕು? ಶ್ರೀ. ಯಾಕೆಂದರೆ ಶ್ರೀ ಅಂತಂದರೆ ಸಂಪತ್ತು ಅಂತ ಅಲ್ವ ಅರ್ಥ. ನಮಗೆ ಗೊತ್ತಿರೋದು ಶ್ರೀ ಏನು ಮಾಡ್ತಾಳೆ ಅಂದರೆ ಸಂಪತ್ತು ಕೊಡ್ತಾಳೆ ಅಂತ. ಯಾವ ಸಂಪತ್ತು? ದುಡ್ಡು ಸಂಪತ್ತು ಹೌದು, ಆದರೆ
ಶ್ರೀ ಅಂತಂದರೆ ಜ್ಞಾನ ಅನ್ನೋ ದೊಡ್ಡ ಸಂಪತ್ತು ಕೊಡುವವಳು ಶ್ರೀದೇವಿ. ಆದ್ದರಿಂದ ನಮ್ಮ ಒಳಗೆ ಜ್ಞಾನ ಜಾಗೃತವಾಗಬೇಕಾಗಿದ್ದರೆ ಮೊದಲು ತಾಯಿಯ ಶ್ರೀ ರೂಪವನ್ನು ಉಪಾಸನೆ ಮಾಡಬೇಕು. ತಾಯಿ ಭಗವಂತನ ಜ್ಞಾನ ಕೊಡು. ಅದಕ್ಕೆ ಇಲ್ಲಿಯೂ ಕೂಡ ನೋಡಿ ಹಾಗೆ ಭಗವಂತನ ಜ್ಞಾನ. ಅಜ್ಞಾನ ಕೊಡುವವಳು ಅವಳೇ. ಅಕಾರವಾಚನದ ಭಗವಂತನ ಜ್ಞಾನ ಕೊಡು. ಅವಳು ಮುನಿದರೆ ಅಜ್ಞಾನ ಕೊಡ್ತಾಳೆ, ಒಲಿದರೆ ಭಗವಂತನ ಜ್ಞಾನ ಕೊಡ್ತಾಳೆ. ಅದರಿಂದ ಭಗವಂತನ ಜ್ಞಾನ ಈಗ ನೋಡಿ ಹೇಗೆ ಬಂತು ಅಂದರೆ, ಮೊದಲು ಭಗವಂತನ ಅರಿವಿಗೋಸ್ಕರ ಶಾಸ್ತ್ರಕಾರ ಹೇಳ್ತಾರೆ ಮನಸ್ಸು ಭಗವಂತನ ಕಡೆಗೆ ಹರಿಬೇಕಲ್ಲ. ಆದ್ದರಿಂದ ಮನೋಭಿಮಾನಿಯನ್ನು ಮೊದಲು ಪ್ರಾರ್ಥಿಸು. ಮನೋಭಿಮಾನಿ ಯಾರು? ಶಿವ. ಗರುಡಶೇಷ ರುದ್ರರು ವಿಶೇಷತಃ ಶಿವ. ಆದ್ದರಿಂದ ಜ್ಞಾನ ಬೇಕು ಅಂತಿರೋರು ನಮ್ಮ ಮನಸ್ಸಿನಿಂದ ತಮೋಗುಣ ಪ್ರಪಂಚೇಚ ಪಂಚವರ್ಣ ಮಮ ಮನಸ್ತಮಸ್ತಾಡಯ, ಮನಸ್ಸಿನ ತಮೋಗುಣಗಳನ್ನೆಲ್ಲ ಓಡಿಸಿ ಕತ್ತಲೆಯನ್ನು ಓಡಿಸಿ ಬೆಳಕು ತುಂಬುವವನು ಶಿವ. ಆದ್ದರಿಂದ ಜ್ಞಾನಕ್ಕೋಸ್ಕರ ಮೊದಲು ನಾವು ಪ್ರಾರ್ಥನೆ ಮಾಡಬೇಕಾದ್ದು ಶಿವತತ್ವವನ್ನು. ಶಿವ ಜ್ಞಾನ ಕೊಟ್ಟ ಮೇಲೆ ಆ ಜ್ಞಾನ ಗಟ್ಟಿಯಾಗಿ ಉಳಿಬೇಕಲ್ಲ. ಉಳಿಬೇಕು ಅಂದರೆ ಅದು ಚಿತ್ತದಲ್ಲಿ ಸ್ಮರಣೆ ಶಕ್ತಿಯಾಗಿ ಉಳಿಬೇಕು. ನಮಗೆ ಸ್ಮರಣ ಶಕ್ತಿಯನ್ನು ಕೊಡ್ತಕ್ಕವರು ಬ್ರಹ್ಮವಾಯುಗಳು. ಹಾಗಾಗಿ ಶಿವ ಕೊಟ್ಟ ಜ್ಞಾನ ಅದು ದೃಢವಾಗಿ ಗಟ್ಟಿಯಾಗಿ ಉಳಿಬೇಕಾಗಿದ್ದರೆ ಪ್ರಾಣದೇವರ ಅನುಗ್ರಹ ಬೇಕು. ಪ್ರಾಣದೇವರು ಅವರು ಭಕ್ತಿ ಜ್ಞಾನಂಚ ವೈರಾಗ್ಯಂ ಪ್ರಜ್ಞಾ ಮೇಧಾ. ಮೇಧಾ ಅಂದರೆ ಸ್ಮರಣ ಶಕ್ತಿ. ನಾವು ಏನನ್ನು ಅರಿತಿದ್ದೇವೆ ಅರಿತದ್ದನ್ನು ಮರೆಯದಂತೆ ಮಾಡುವಂಥ ಶಕ್ತಿ ಅದು ಪ್ರಾಣಶಕ್ತಿಯಿಂದ ಬರಬೇಕು, ಬ್ರಹ್ಮವಾಯುಗಳಿಂದ ಬರಬೇಕು. ಹಾಗಾಗಿ ನಾವು ಶಿವನನ್ನು ಪ್ರಾರ್ಥನೆ ಮಾಡಿದೆವು. ಆ ಶಿವನಿಂದ ಪಡೆದ ಜ್ಞಾನ ಅದು ಮರೆಯಾಗದಂತೆ ಬ್ರಹ್ಮವಾಯುಗಳ ಅನುಗ್ರಹ ಬೇಕು. ಆ ಪಡೆದ ಜ್ಞಾನ ಅದು ಭಗವಂತನಿಗೆ ನೇರ ಹೋಗುವಂತೆ ಲಕ್ಷ್ಮಿ ಅನುಗ್ರಹ ಬೇಕು. ಇಷ್ಟೆಲ್ಲ ಅನುಗ್ರಹ ಮಾಡಿದರೆ ಭಗವಂತನ ಕಡೆಗೆ ಇವರೆಲ್ಲ ಪ್ಯಾಸೇಜ್ನಲ್ಲಿ ಕ್ಲಿಯರೆನ್ಸು ಮಾಡಿಕೊಡುವವರು, ದಾರಿ ಸುಗಮ ಮಾಡಿಕೊಡುವವರು ಇವರು. ಅಂದರೆ ಶಿವ, ಗರುಡಶೇಷ ರುದ್ರರು. ಏಕೆಂದರೆ ಗರುಡಶೇಷರು ಭಗವಂತನ ಹತ್ತಿರವೇ ಇರುವವರಲ್ಲ, ದಾರಿ ಗೊತ್ತಿದ್ದವರು. ನಮ್ಮ ಮನಸ್ಸನ್ನು ಭಗವಂತನ ಕಡೆ ಕಳಿಸಲಿಕ್ಕೆ ಅವರು ಬಹಳ ಮುಖ್ಯ. ಯಾಕೆಂದರೆ ಗರುಡ ಭಗವಂತನ ವಾಹನ, ಶೇಷ ಭಗವಂತನ ಶಯನ. ಆದ್ದರಿಂದ ಅಪ್ಪ ನಿಮಗೆ ಗೊತ್ತು, ನೀವು ಭಗವಂತನ ಜೊತೆಗೆ ಸದಾ ಇರುವವರು. ಅಹಂಕಾರದ ದೇವತೆ ಮನೋಭಿಮಾನಿಯಾಗಿರ್ತಕ್ಕಂಥ ಶಿವ ಮುಂದೆ ಶೇಷನಾಗುವನು. ಹಾಗಾಗಿ ಮೊದಲು ಗರುಡಶೇಷ ರುದ್ರರ ಅನುಗ್ರಹ, ಅದರ ಅನಂತರ ಬ್ರಹ್ಮವಾಯುಗಳ ಅನುಗ್ರಹ. ಬ್ರಹ್ಮವಾಯುಗಳು ಅಂದರೆ ಒಂದೇನು ಗೊತ್ತುಂಟ, ನೀವು ಇದನ್ನು ಯಾವತ್ತೂ ಒಂದು ದೇವತೆಗಳನ್ನು ಹೇಳುವಾಗ ಶಾಸ್ತ್ರದಲ್ಲಿ ಅವರನ್ನು ಸಪತ್ನೀಕರಾಗಿಯೇ ಉಪಾಸನೆ. ಬ್ರಹ್ಮವಾಯುಗಳು ಬೇರೆ, ಸರಸ್ವತಿ ಭಾರತೀಯರು ಬೇರೆ ಅಲ್ಲ. ಭಾರತೀ ಮುಖ್ಯ ಪುರಾಣ, ಸರಸ್ವತಿ ಚತುರ್ಮುಖ. ಇವರು ಇಬ್ಬರು ಜತೆಯಾಗಿ ನಮಗೆ ಸ್ಮರಣ ಶಕ್ತಿಯನ್ನು ಕೊಡುವವರು. ಯಾಕಂದರೆ ಬುದ್ಧಿ ದೇವತೆಗಳೇ ಅವರು. ಭಾರತೀಯ ಸರಸ್ವತಿಯರು ಕೂಡ ಬುದ್ಧಿ ದೇವತೆಗಳೇ. ಯಾಕೆ ಅವರು ದಂಪತಿಗಳು ಜತೆಯಾಗಿ ಅಭಿಮಾನ ದೇವತೆಗಳು. ಗರುಡಶೇಷ ರುದ್ರರು ಅಂದಾಗ ಸುಪರ್ಣಿ, ವಾರುಣಿ, ಪಾರ್ವತಿ ಇವರು ಜತೆಯಾಗಿ ಬಂದರು. ಇವರೆಲ್ಲ ನಮ್ಮ ಬುದ್ಧಿಯನ್ನು ಜಾಗೃತಗೊಳಿಸುವವರೇ. ಸುಪರ್ಣಿ, ವಾರುಣಿ, ಪಾರ್ವತಿ. ಗರುಡ ಪತ್ನಿ ಕೆಲವರು ತಪ್ಪಾಗಿ ಸೌಪರ್ಣಿ ಅಂತ ಉಚ್ಚಾರ ಮಾಡ್ತಾರೆ. ಹಾಗೆ ಗರುಡ ಪತ್ನಿಗೆ ಹೆಸರಿಲ್ಲ. ಗರುಡ ಪತ್ನಿಯ ಹೆಸರು ಸಂಸ್ಕೃತದಲ್ಲೂ ಕೆಲವು ಪಂಡಿತರು ಹಾಗೆ ಬಳಸಿದ್ದಾರೆ, ಅದು ತಪ್ಪದು. ನಾನು ಎಲ್ಲ ಪಂಡಿತರಿಗೆ ಎಲ್ಲ ವ್ಯಾಕರಣ ಜ್ಞಾನ ಎಲ್ಲಿರುತ್ತೆ. ಸಂಸ್ಕೃತದಲ್ಲಿ ತಪ್ಪು ಶಬ್ದಗಳು ಪಂಡಿತರಿಂದಲೇ ಹುಟ್ಟುಕೋತಾವೆ. ಯಾಕೆಂದರೆ ಪಂಡಿತರಲ್ಲದವರು ಸಂಸ್ಕೃತವೇ ಮಾತಾಡೋರು, ಮಾತಾಡೋರೇ ತಪ್ಪು ಮಾಡೋದು. ಹಾಗಾಗಿ ತಪ್ಪು ಶಬ್ದಗಳು ಬರೋದು ಪಂಡಿತರಿಂದಲೇ. ಸೌಪರ್ಣಿ ಅನ್ನುವ ಶಬ್ದ ಪ್ರಾಚೀನ ಅಲ್ಲ. ಮತ್ತು ನೀವು ಸರಳವಾಗಿ ನೋಡಿದರೆ ಸೌಪರ್ಣಿ ಅಂತಂದರೆ ಸುಪರ್ಣಸ್ಯ ಸ್ತ್ರೀ ಸುಪರ್ಣಿ ಅಂತ ಆಗೋದು ವ್ಯಾಕರಣ. ಸೌಪರ್ಣಿ ಅಂದರೆ ಸುಪರ್ಣನ ಮಗಳು ಅಂತ ಅರ್ಥ ಆಗಿಬಿಡುತ್ತೆ ವ್ಯಾಕರಣ ಪ್ರಕಾರ. ಸುಪರ್ಣನ ಹೆಂಡತಿ ಅಲ್ಲ. ಅಂದರೆ ಸಹಜವಾಗಿ ಇದಕ್ಕೆ ಅಪವಾದವಾಗಿ ಕೆಲವು ವ್ಯಾಕರಣ ಸೂತ್ರಗಳಿವೆ, ಅದು ಬಿಡಿ. ಅಂತೂ ಪ್ರಾಚೀನವಾದ ಹೆಸರು ಸುಪರ್ಣಿ ಹೊರತು ಸೌಪರ್ಣಿ ಅನ್ನುವ ಶಬ್ದವೇ ಪ್ರಾಚೀನ ಗ್ರಂಥಗಳಲ್ಲಿಲ್ಲ. ಕೆಲವರಿಗೆ ಈಗ ನಾನು ಹೇಳುವಾಗ ಮನಸ್ಸಿನಲ್ಲೇ ನಿಮಗೆ ಕೆಲವು ನೆನಪಾಗಿರ್ಬೋದು. ಸೌಪರ್ಣಿ, ವಾರುಣಿ, ಪರ್ವತಿ, ಪತಿ, ತನಯ, ಚಂದ್ರ, ಕಾಮು ಅಂತ ತಾರತಮ್ಯ ಸ್ತೋತ್ರದಲ್ಲಿದೆ. ಇವನಿಗೆ ಗೊತ್ತೇ ಇಲ್ಲ, ತಪ್ಪು ಹೇಳ್ತಾ ಇದ್ದಾರೆ ಅಂತ ನಿಮ್ಮಲ್ಲಿ ಕೆಲವರು ಒಳಗಿಂದೊಳಗೆ ಯೋಚನೆ ಮಾಡ್ಬೋದು. ನೀವು ಏನನ್ನೆಲ್ಲ ಓದಿದ್ದೀರಿ ಅದೆಲ್ಲವನ್ನೂ ಓದಿ, ನೀವು ಓದೋದು ಕೆಲವನ್ನೂ ಓದಿ ನಾನು ಹೇಳ್ತಾ ಇರೋದು. ಆದ್ದರಿಂದ ನೀವು ಓದಿದ ಗ್ರಂಥಗಳಿಂದ ಗೊಂದಲ ಮಾಡ್ಕೋಬೇಡಿ. ನೀವು ಓದದ ಗ್ರಂಥಗಳನ್ನು ಓದಿದ್ರಿಂದ ನಾನು ಹೀಗೆ ಹೇಳ್ತಾ ಇರೋದು. ಸೌಪರ್ಣಿ ಅದು ನಾರಾಯಣ ಪಂಡಿತಾಚಾರ್ಯರ ಪ್ರಯೋಗ ಅಲ್ಲ. ಅದನ್ನು ನಾರಾಯಣ ಪಂಡಿತಾಚಾರ್ಯ ಬರೆದದ್ದು ಅಲ್ಲ. ತಾರತಮ್ಯ ಸ್ತೋತ್ರ ಅರ್ವಾಚೀನ ಪಂಡಿತರು ಯಾರು ಬರೆದದ್ದು. ಅದರಿಂದ ಅದು ಪ್ರಾಚೀನ ಅಲ್ಲ. ಎಲ್ಲೂ ಕೂಡ ಪ್ರಾಚೀನ ಗ್ರಂಥಗಳಲ್ಲಿ ಸೌಪರ್ಣಿ ಅನ್ನೋ ಶಬ್ದ ಬರೋದಿಲ್ಲ. ವ್ಯಾಕರಣ ಪ್ರಕಾರ ಅದು ಅಷ್ಟೊಂದು ಸಾಧುವೂ ಅಲ್ಲ. ಆಯಿತು. ಸುಪರ್ಣಿ, ವಾರುಣಿ, ಪಾರ್ವತಿ ಮತ್ತು ಅವರ ಪತಿ
ಗಳಾಗಿರ್ತಕ್ಕಂಥ ಗರುಡ, ಶೇಷ, ರುದ್ರ. ಇವರು ಮನಸ್ಸನ್ನು ಭಗವಂತನ ಕಡೆಗೆ ಹೋಗಲಿಕ್ಕೆ ಬಾಗಿಲು ತೆರೆದು ಕೊಟ್ಟರು. ಒಳಗಿನ ಬಾಗಿಲು ತೆರೆಯಿತು. ಅಲ್ಲಿ ಮೇಲೆ ಹೋದಾಗ ಬಾಗಿಲಿನ ಒಳಗೆ ಹೋಗಿ ನಾವು ಒಳಗಿನ ಜ್ಞಾನಕ್ಕೆ ಪ್ರವೇಶ ಮಾಡಿದೆವು. ಅದು ಗಟ್ಟಿಯಾಗಿ ಜಿತ ಆಗಲಿಲ್ಲ. ಆವಾಗ ಸರಸ್ವತಿ ಭಾರತೀಯರು ಬ್ರಹ್ಮವಾಯುಗಳು ನಿಂತು ಅದನ್ನು ಗಟ್ಟಿಯಾಗಿ ಮನಸ್ಸಿನಲ್ಲಿ ಸ್ಥಿರವಾಗಿ ನಿಲ್ಲುವಂತೆ ಮಾಡಿದರು. ಆ ಸ್ಥಿರವಾದದ್ದು ಮತ್ತೆ ಎತ್ತರಕ್ಕೆ ಹೋಗಿ ಭಗವಂತನನ್ನು ಮುಟ್ಟುವಂತೆ ಮಾಡಿದ್ರು. ಯಾಕೆಂದರೆ ಸದಾ ಭಗವಂತನ ಜೊತೆಗೆ ಇರತಕ್ಕಂಥ ಲಕ್ಷ್ಮಿ, ತಾಯಿ ಲಕ್ಷ್ಮೀದೇವಿ. ಆದರೆ ಯಾವ ರೂಪದಿಂದ? ಎಲ್ಲ ರೂಪದಿಂದ ಭಗವಂತನ ಅರಿವನ್ನು ಕೊಡೋಲ್ಲ ಅವಳು. ಮತ್ತು ಶ್ರೀ ರೂಪದಿಂದ ಭಗವಂತನ ಅರಿವಿಗೆ ಜ್ಞಾನರೂಪವಾದ ಸಂಪತ್ತನ್ನು ಕೊಡುವುದರಿಂದಲೇ ಅವಳು ಶ್ರೀ ಅಂತ. ಸಾಹಿ ಶ್ರೀಹಿ ಅಮೃತ, ವೇದವನ್ನು ಶ್ರೀ ಅಂತ ಹೇಳ್ತಾರೆ. ಯಾಕೆಂದರೆ ದೊಡ್ಡ ಸಂಪತ್ತದು. ಜ್ಞಾನದ ಸಂಪತ್ತಿನಲ್ಲಿ ವೇದದ ಜ್ಞಾನ, ವೈದಿಕ ಜ್ಞಾನಕ್ಕಿಂತ, ವಾಂಗ್ಮಯಕ್ಕಿಂತ ದೊಡ್ಡ ಸಂಪತ್ತಿಲ್ಲ. ಆದ್ದರಿಂದ ವೇದಗಳಿಗೆ ಶ್ರೀ ಅಂತ. ನಮ್ಮಲ್ಲಿ ಶ್ರೀಮಾನ್ ಅಂತ ಹಾಕ್ತೇವಲ್ಲ, ಅದಕ್ಕೆ ಒಂದು ಅರ್ಥ ವೇದಮೂರ್ತಿಗಳು ಅಂತ, ವೇದ ಓದಿದವರು ಅಂತ. ಇವಾಗೇನು ವೇದ ಓದಿದ್ದೀರೋ ಎಲ್ಲೋ ಒಂದು ಕೇಳಿ ಹಾಕೋದಲ್ಲ. ಯಾವ ಹೆಸರಾದರೂ, ಒಂದು ಎಂಥ ದರಿದ್ರ ಹೆಸರಾದರೂ ಒಟ್ಟಿಗೆ ಶ್ರೀಮಾನ್. ಆದರೆ ಕಡೆಗೆ ವೇದ ಇಲ್ಲದಿದ್ದರೂ ಬ್ಯಾಂಕಿನಲ್ಲಿ ದುಡ್ಡಿನ ಬ್ಯಾಲೆನ್ಸ್ ಇರುತ್ತೆ, ಸ್ವಲ್ಪ ಶ್ರೀಮಾನ್ ಏನೋ ಕೂಡಿಸ್ಕೋಬೇಕು. ನಿಜವಾಗಿ ಶ್ರೀಮಾನ್ ಅಂದರೆ ವೇದ ಓದಿದವ ಅಂತ ಒಂದು. ಇನ್ನೊಂದು ಅರ್ಥ ಶ್ರೀಮಾನ್ ಅಂದರೆ ಶ್ರೀಹಿ ಅಂದರೆ ಚಕ್ಷುಶ್ರೋತ್ರ ಮನೋವಾಕ್ ಪ್ರಾಣ ತಾವ ಏತಾಹ ಶೀರ್ಷನ್ ಶ್ರೇಯಶ್ರಿತಾ ಚಕ್ಷುಶ್ರೋತ್ರ ಮನೋವಾಕ್ ಪ್ರಾಣ ಅಂತ. ಶ್ರೀ ಅಂದರೆ ಯಾವುದು? ಕಣ್ಣು, ಕಿವಿ, ಮನಸ್ಸು, ಮಾತು ಮತ್ತು ಉಸಿರು. ಇದು ಶ್ರೀ ಅಂತ. ಯಾಕೆಂದರೆ ಅದು ನಮ್ಮ ತಲೆಯಲ್ಲಿರತಕ್ಕಂಥ ಸಂಪತ್ತು, ನಮ್ಮ ದೇಹದಲ್ಲಿರುವ ಸಂಪತ್ತು. ಕಣ್ಣಿದ್ದರೆ ನಾವು ನೋಡಿ ತಿಳ್ಕೋತೇವೆ, ಇದು ಜ್ಞಾನದ ಸಂಪತ್ತೇ. ಕಣ್ಣಿದ್ದರೆ ನಾವು ನೋಡಿ ತಿಳ್ಕೋತೇವೆ, ಕಿವಿ ಇದ್ದರೆ ಕೇಳಿ ತಿಳ್ಕೋತೇವೆ. ಅದನ್ನು ಕಣ್ಣು ಕಿವಿ ಜ್ಞಾನದ ಮುಖ್ಯ ಸಾಧನವ. ಆಮೇಲೆ ಮನಸ್ಸು, ಕಣ್ಣಿದ್ದು ಕಿವಿದ್ದು ಮನಸ್ಸಿದ್ದರೆ ಹೇಳಿದ್ದು ಕೇಳೋದಿಲ್ಲ, ಕಂಡದ್ದು ಕಾಣುವುದಿಲ್ಲ. ಆದ್ದರಿಂದ ಮನಸ್ಸಿನಿಂದ ಮನನ ಮಾಡ್ತೇವೆ. ಮಾತು ಆಡಿ ಇನ್ನೊಬ್ಬರಿಗೆ ನಮ್ಮ ಭಾವನೆಯನ್ನು ತಿಳಿಸಿ. ಆದ್ದರಿಂದ ಮಾತು ಒಂದು ಜ್ಞಾನದ ಸಂವಹನ ಮಾಡ್ತಕ್ಕಂಥ ಸಾಧನ. ಇದು ಎಲ್ಲಕ್ಕೆ ಮೂಲಭೂತವಾಗಿ ಪ್ರಾಣದೇವರು ಉಸಿರಾಡಿಸಿ. ಉಸಿರೇ ನಿಂತರೆ ಕಿವಿ ಇಲ್ಲ, ಕಣ್ಣು ಇಲ್ಲ, ಮೂಗು ಇಲ್ಲ, ಬಾಯು ಇಲ್ಲ, ಏನೂ ಇಲ್ಲ. ಹಾಗೆ ಇವು 5 ಜ್ಞಾನದ ಸಾಧನಗಳಾಗಿರತಕ್ಕ ಸಂಪತ್ತುಗಳು ಇವು ಶ್ರೀ. ಇದು ಉಳ್ಳವರು ಶ್ರೀಮಂತರು. ಈ ಧೃತರಾಷ್ಟ್ರ ದೊಡ್ಡ ಕುರುವಂಶದ ದೊಡ್ಡ ಶ್ರೀಮಂತ ರಾಜ. ಅದನ್ನು ನೀವು ಪೂರ ಶ್ರೀಮಂತ ಅಲ್ಲ, ಯಾಕಂದರೆ ಕಣ್ಣೇ ಇರಲಿಲ್ಲ ಅವರಿಗೆ. ಕಣ್ಣು ಅನ್ನೋದು ದೊಡ್ಡ ಸಂಪತ್ತು. ಹಾಗೆ ಈ ಈ ಈ ಜ್ಞಾನೇಂದ್ರಿಯಗಳ ಮೂಲಕ ಜ್ಞಾನ ಕೊಡುವವಳು ನಿಜವಾದ ಶ್ರೀ. ಅದು ಲಕ್ಷ್ಮಿಯ 3 ಅವತಾರಗಳಲ್ಲಿ ಒಂದು. ಸತ್ವಗುಣವನ್ನು ನೇಮನ ಮಾಡಿ ಜಗತ್ತಿನ ರಕ್ಷಣೆಗೆ, ವಿಷ್ಣುವಿನ ಜೊತೆಗೆ ಜಗತ್ತಿನ ರಕ್ಷಣೆಗೆ ಪಣತೊಟ್ಟು ನಿಂತ ರೂಪ ಅದು ಶ್ರೀ. ಆದ್ದರಿಂದ ಸತ್ವಗುಣವನ್ನು ಸತ್ವಾತ್ ಸಂಜಾಯತೆ ಜ್ಞಾನಂ ಅಂದರೆ ಮಹಾಲಕ್ಷ್ಮಿಯ ಶ್ರೀನಾಮಕ ರೂಪ ಉಂಟಲ್ಲ, ಅವತಾರ, ಅದರಿಂದ ಜ್ಞಾನ ವೃದ್ಧಿ ಆಗುತ್ತೆ. ಅದರಿಂದ ನಮ್ಮ ಜ್ಞಾನ ವೃದ್ಧಿಗೋಸ್ಕರ ಲಕ್ಷ್ಮೀನಾರಾಯಣಂ ಒಂದೇ ತದ್ಭಕ್ತ ಪ್ರವರೋಹಿ ಯಹ ಲಕ್ಷ್ಮೀನಾರಾಯಣಂ ಒಂದೇ ಅಂತ. ಅಲ್ಲಿ ಶ್ರೀರೂಪದ ನಾರಾಯಣನ ಜೊತೆಗಿರುವ ಲಕ್ಷ್ಮಿ ವಿಶೇಷವಾಗಿ ಭೂದುರ್ಗಾ ರೂಪದ ಚಿಂತನೆ ಅಲ್ಲ. ಅದು ಲಕ್ಷ್ಮೀ ಅಂದರೆ ಅಲ್ಲಿ ಶ್ರೀನಾಮಕ ಲಕ್ಷ್ಮಿ. ಶ್ರೀಶ್ಚ ಹ್ರೀಶ್ಚತೆ ಲಕ್ಷ್ಮೀಶ್ಚ ಪತ್ನಿಯವು ವೇದದಲ್ಲಿ ಹೇಳ್ತಾರೆ, ನಿನಗೆ 2 ಪತ್ನಿಯರು ಶ್ರೀ ಮತ್ತು ಲಕ್ಷ್ಮಿ ಅಂತ, ಕೆಲವು ಕಡೆ ಹ್ರೀ ಮತ್ತು ಲಕ್ಷ್ಮಿ ಅಂತ. ಆ ಶ್ರೀ ರೂಪ ಹೀಗೆ ಜ್ಞಾನಪ್ರದವಾದ ರೂಪ. ಸತ್ವಾತ್ ಸಂಜಾಯತೆ ಜ್ಞಾನ ಅಂದರೆ ಸತ್ವಗುಣದ ಅಭಿಮಾನಿ ದೇವತೆಯಾದ ಶ್ರೀದೇವಿಯಿಂದ ನಾವು ಜ್ಞಾನವನ್ನು ಪಡಿತೇವೆ. ಅದರಿಂದ ಜ್ಞಾನ ಮಾರ್ಗದಲ್ಲಿ ಸಾಗುವವರಿಗೆ ಬಹಳ ಮುಖ್ಯ ಲಕ್ಷ್ಮಿಯ ಶ್ರೀನಾಮಕ ರೂಪದ ಅನುಗ್ರಹ. ರಜಸ್ಸೋ ಲೋಭಯೇವ ಚಾನ್. ಅದೇ ರೀತಿ ರಜಸ್ಸು ಅಂದರೆ ರಜೋಗುಣದ ಅಭಿಮಾನಿನಿಯಾಗಿರ್ತಕ್ಕಂಥ ಭೂದೇವಿ. ಭೂದೇವಿ ಅಂದರೆ ಭೂಮಿಯ ದೇವತೆ ಅಲ್ಲ, ಇವಳಿಗೂ ನಿಯಮನ ಮಾಡತಕ್ಕಂಥ ಭೂನಾಮಕ ಲಕ್ಷ್ಮಿಯ ರೂಪ. ಭೂದೇವಿ ಅಂತ ಈ ಭೂಮಿಯ ನಿಯಾಮಕಳಾಗಿರತಕ್ಕ ಒಬ್ಬಳು ದೇವತೆ ಇದ್ದಾಳೆ. ಅವಳು 18ನೇ ಕಕ್ಷೆಯಲ್ಲಿ ಬರುವವಳು. ಅವಳನ್ನು ನಿಯಂತ್ರಿಸುವಂಥ ಲಕ್ಷ್ಮಿಯ ರೂಪ ಭೂ. ಅದೇನು ಅಂದರೆ ಸೃಷ್ಟಿಗೆ ಕಾರಣವಾದಂಥದ್ದು. ಭೂಮಿಯಲ್ಲಿ ಸೃಷ್ಟಿ, ಭೂಮಿಯಿಂದ ಸೃಷ್ಟಿ. ಈ ಭೂಮಿಯ ಸೃಷ್ಟಿಗೆ ಕಾರಣ ಅಲ್ವಾ. ಏನು ಬಿತ್ತಿದ್ರೂ ಬೆಳೆಯುತ್ತೆ, ಬೀಜ ಬಿತ್ತಿದರೆ ಚಿಗುರುತ್ತೆ, ಬೆಳೆಯುತ್ತೆ. ಹಾಗಾಗಿ ನೆಲದಲ್ಲಿ ಸೃಷ್ಟಿ. ಈ ಭೂದೇವಿಯು ಸೃಷ್ಟಿಗೆ ಕಾರಣಳು. ಇವಳಿಗೆ ನಿಯಾಮಕಳಾದ ಭೂದೇವಿ ವಿಶ್ವದ ಸೃಷ್ಟಿಗೆ ಕಾರಣಳು. ಅವಳು ಸೃಷ್ಟಿಗೆ ಕಾರಣವಾದ್ದರಿಂದ ರಜಸ್ಸು. ರಜಸ್ಸು ಅಂದರೆ ಏನು ಗೊತ್ತಾ? ರಾಗ, ರಂಜನೆ, ಆಕರ್ಷಣೆ, ಸೆಳೆತ. ಸೃಷ್ಟಿಗೆ ಕಾರಣವೇ ಇದು. ಪರಸ್ಪರ ಸೆಳೆತ, ಒಂದಕ್ಕೆ ಒಂದು ಎಳೆತ. ಆ ಸೆಳೆತದಿಂದ ಮೋಹ, ಆ ಪ್ರೀತಿ, ಆಕರ್ಷಣೆ ಎಲ್ಲ ಅದು ರಜೋಗುಣದ ಮುಖಗಳು. ಹಾಗಾಗಿ
ಒಬ್ಬರು ಈ ಪ್ರೀತಿ ಅಥವಾ ಸ್ನೇಹ, ಅದಕ್ಕೆ ಬೇಕಾಗತಕ್ಕಂಥ ಮೂಲಭೂತ ಧರ್ಮ ಸೆಳೆತ, ಅದೇ ರಂಜನ, ಒಬ್ಬರಿಗೆ ಖುಷಿ ಕೊಡುವ ಹಾಗಾಗಿ ಈ ಸೆಳೆತ, ಹೆಣ್ಣು ಗಂಡಿನ ಸೆಳೆತವೇ ಸೃಷ್ಟಿಗೆ ಕಾರಣವಾಗುತ್ತೆ. ಇಂಥ ಅನೇಕ ನೋಡಿ, ಭೂಮಿ ಆಕಾಶಗಳ ಸೆಳೆತವೇ ಸೃಷ್ಟಿಗೆ ಕಾರಣವಾಗುತ್ತೆ. ಆಕಾಶ ಭೂಮಿ ಮೇಲೆ ಮಳೆ ಗರೆದರೆ ಇಲ್ಲಿ ಸೃಷ್ಟಿ. ಹೀಗೆ ಯಾವ್ಯಾವುದೋ ಸೃಷ್ಟಿಗೆ ಎರಡು ವಸ್ತುಗಳ ಒಂದು ಸೆಳೆತ ಬೇಕು. ಆ ಸೆಳೆತ ಕೊಟ್ಟು ನಮ್ಮ ಮನಸ್ಸನ್ನು ದಾರಿ ತಪ್ಪಿಸುವವಳು ಒಂದು ದೃಷ್ಟಿಯಿಂದ. ಸೃಷ್ಟಿಗೆ ಕಾರಣವಾಗಿ ಒಳ್ಳೆಯ ಕ್ರಿಯೆ, ಆದರೆ ಆ ಸೆಳೆತದಿಂದ ನಮ್ಮನ್ನು ಮೋಹಕ್ಕೆ ಒಳಪಡಿಸಿ ದಾರಿ ತಪ್ಪಿಸುವಂಥ ಒಂದು ಅಂಶ ರಜೋಗುಣದಲ್ಲಿದೆ. ಅಂಥ ರಜೋಗುಣದ ಸ್ವಭಾವವನ್ನು ಕೊಡುವವಳು ಯಾರು ಅಂದರೆ ಭೂದೇವಿ. ರಜಸಃ ಲೋಭ ಏವಚ. ಲೋಭ, ಮಣ್ಣಿನ ಮೋಹ, ನನ್ನ ಮಣ್ಣು, ನನ್ನ ಭೂಮಿ, ನನ್ನ ನೆಲ, ನನ್ನ ಆಸ್ತಿ, ನನ್ನ ಪಾಸ್ತಿ, ಇದೆಲ್ಲ ನನ್ನ ಆಸ್ತಿ ಅಂತೇವೆ, ನನ್ನ ಪಾಸ್ತಿ ಅಂತೇವೆ. ಏನೊಂದು ಗೊತ್ತಿಲ್ಲ, ಆಸ್ತಿ ಪಾಸ್ತಿ ಅಂತ ಒಂದು ಪ್ರಾಸಕ್ಕೆ. ಅದನ್ನು ನನ್ನ ನಾಸ್ತಿ ಅಂತ ಯಾರೂ ಹೇಳೋಲ್ಲ. ಅದು ಬರಬೇಕು, ಅದು ಶ್ರೀದೇವಿಯಿಂದ ಬರುತ್ತೆ. ರಜೋಗುಣದಿಂದ ನಾಸ್ತಿ ಬರೋದಿಲ್ಲ. ಅಸ್ತಿ 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 ಆಸ್ತಿ. ಯಾವುದು ಅಸ್ತಿ? ಆಸ್ತಿ. ಆಸ್ತಿ ಇದೆ, ನನ್ನದು, ನನ್ನ ಅಪ್ಪ ಮಾಡಿದ್ದು, ನಾನು ಮಾಡಿದ್ದು, ನನ್ನದು. ಈ ನನ್ನದು ಅನ್ನೋದನ್ನು ಅದನ್ನು ಉಳಿಸಿಕೊಳ್ಳುವ ಮೋಹ, ಅದು ನನ್ನದು, ನನಗೆ ಬೇಕು ಅನ್ನುವ ಮೋಹ ಕೊಡತಕ್ಕವಳು ಶ್ರೀದೇವಿ ಅಲ್ಲ, ಭೂದೇವಿ. ಆಮೇಲೆ ತಮೋಮಾನಿನಿ. ಯಾಕಂದರೆ ತಮೋಗುಣ ಅಂದರೆ ತಮೋಗ್ಲಾನವು ಅಂತ, ಬೌದ್ಧಿಕವಾಗಿ ವಿನಾಶದತ್ತ ಕೊಂಡೊಯ್ಯುವಂಥ ಶಕ್ತಿ. ಆದ್ದರಿಂದ ಅವಳು ಸಂಹಾರ ಶಕ್ತಿ. ಆದ್ದರಿಂದ ತಮಶಬ್ದವಾಚ್ಯಳಾಗಿ ತಮೋ ಗುಣದ ಅಭಿಮಾನಿನಿಯಾಗಿರತಕ್ಕ ದುರ್ಗಾ, ಶ್ರೀ ಭೂ ದುರ್ಗಾ. ಆ ದುರ್ಗಾದೇವಿ ಏನು ಕೊಡ್ತಾಳೆ? ನಮಗೆ ದಾರಿ ತಪ್ಪಿ ಅಧಪಾತಕ್ಕೆ ಬೇಕಾದಂತಹ ಬುದ್ಧಿ ಕೊಡ್ತಾಳೆ. ಅಂದರೆ ಸಂಹಾರದ ಕಡೆಗೆ ಹೋಗುವ ಬುದ್ಧಿ, ಉದ್ಧಾರದ ಕಡೆಗೆ ಎತ್ತರಕ್ಕೇರುವ ಬುದ್ಧಿ ಶ್ರೀದೇವಿ ಕೊಡ್ತಾಳೆ. ಅದು ಜ್ಞಾನ, ಭಗವಂತನ ವಿಷಯಕವಾದ ಜ್ಞಾನ. ಅತ್ತು ಇಲ್ಲ ಇತ್ತು ಇಲ್ಲ, ಇದನ್ನೇ ಅಂಟಿಕೊಂಡು ಒಂದು ಮೋಹದಲ್ಲಿ, ಮೋಹಜಾಲದಲ್ಲಿ ಬಿದ್ದು ಭೂಮಿಯನ್ನೇ ಅಂಟಿಕೊಂಡು ಬದುಕುವಂಥ, ಎತ್ತರಕ್ಕೂ ಇಲ್ಲ ಕೆಳಕ್ಕೂ ಇಲ್ಲ, ಇಲ್ಲೇ ಸುತ್ತಾಡೋದು. ಈ ಸುತ್ತುವ ಬುದ್ಧಿಯನ್ನು ಭೂದೇವಿ ಕೊಡ್ತಾಳೆ. ಮತ್ತು ನಾವು ಕೆಳಕ್ಕೆ ಜಾರಿ ಬೀಳುವ ಅಧಃಪಾತದ ಸಿದ್ಧತೆ ಅದು ತಮೋಮಾನಿನಿ. ಅದರಿಂದ ಅವಳು ಏನು ಮಾಡ್ತಾಳೆ? ಪ್ರಭುವಾದ ಮೋಹವು ತಮಸಃ ಭವತಃ. ತಮೋಗುಣದಿಂದ ಒಂದು ರೀತಿಯ ಮೋಹ ಅಂದರೆ ನಾನು ಹೇಳಿದೆ ನಿನ್ನೆ, ಒಂದು ಓವರ್ ಅಟ್ಯಾಚ್ಮೆಂಟು. ಅದರಿಂದ ಮೋಹ ಅಂದರೆ ಚಿತ್ತವಿಭ್ರಮ, ತಪ್ಪನ್ನೇ ಸರಿ ಅಂತ ತಿಳ್ಕೊಂಡು ಏನೇನೋ ಗೊಂದಲ ಮಾಡಿಕೊಳ್ಳುವುದು. ಅದರಿಂದ ಪ್ರಮಾದ, ತಪ್ಪು ಮಾಡಿ ಜಾರುವುದು. ಅದಕ್ಕೆ ಮೂಲಭೂತವಾಗಿರತಕ್ಕಂಥದ್ದು ಅಜ್ಞಾನ. ಅಜ್ಞಾನ ಅಂದರೆ ಜ್ಞಾನದ ಅಭಾವವೂ ಹೌದು, ವಿಪರೀತ ಜ್ಞಾನವೂ ಹೌದು. ಎರಡೂ ಕೂಡ ಅಜ್ಞಾನವೇ. ಯಾಕೆಂದರೆ ಅದು ಎರಡು ಬೇರೆ ಬೇರೆ. ಈಗ ಮರಕ್ಕೆ ಅಂದರೆ ಅಜ್ಞಾನ ಅನ್ನೋದಕ್ಕೊಂದು ಪಾಸಿಟಿವ್ ಆಸ್ಪೆಕ್ಟ್ ಇದೆ. ಇದನ್ನು ಅನೇಕ ಬಾರಿ ಹೇಳಿದ್ದೆ ನಾನು. ಅಜ್ಞಾನ ಅಂದರೆ ಜ್ಞಾನದ ಅಭಾವ ಮಾತ್ರ ಆಗಿದ್ದರೆ ನಿಸೈನ್ಸ್. ಮರಕ್ಕೆ ಅಜ್ಞಾನ ಇದೆ ಅಂತ ಹೇಳ್ಬೋದಲ್ವ? ಅದು ನಮ್ಮ ತೋಟದಲ್ಲಿರೋ ಮರಗಳೆಲ್ಲ ಅಜ್ಞಾನಿಗಳು ರೀ, ಯಾಕಂದ್ರೆ ಜ್ಞಾನ ಇಲ್ಲ, ಅದು ಮಾಡೋಲ್ಲ. ಯಾರೋ ಒಬ್ಬ ಹುಡುಗ ಇವನು ಅಜ್ಞಾನಿ ಇದ್ದಾನೆ ಅಂತ. ಹಾಗಾದರೆ ಜ್ಞಾನದ ಅಭಾವ ಮಾತ್ರ ಆದರೆ ತೋಟದ ಮರಗಿಡಗಳು ಅಜ್ಞಾನಿಗಳು. ಅದನ್ನು ಅಜ್ಞಾನಿ ಅಂತ ಯಾರೂ ಹೇಳೋಲ್ಲ. ಮರಕ್ಕೆ ಅಜ್ಞಾನ ಇದೆ ಅಂತ ಜ್ಞಾನದ ಅಭಾವ ಇದೆ ಅಂತ ಅರ್ಥ. ಹಾಗೆ ಯಾರೂ ಹೇಳೋಲ್ಲ. ಮತ್ತು ಈ ಹುಡುಗ ಅಜ್ಞಾನಿ ಇದ್ದಾನೆ, ಹಾಗಾದರೆ ಅದು ಬರೀ ಜ್ಞಾನದ ಅಭಾವ ಅಲ್ಲ, ತಪ್ಪು ತಿಳುವಳಿಕೆ. ತಿಳುವಳಿಕೆ ಇಲ್ಲದಿರುವುದು ಅಷ್ಟೇ ಅಲ್ಲ, ತಪ್ಪು ತಿಳುವಳಿಕೆಯು ಅಜ್ಞಾನ ಅಲ್ಲ. ತಪ್ಪು ತಿಳುವಳಿಕೆ ಅನ್ನೋದು ಜ್ಞಾನದ ಅಭಾವ ಅಷ್ಟೇ ಅಲ್ಲ, ಅದಕ್ಕೆ ಬೇರೆ ಒಂದು ಪಾಸಿಟಿವ್ ಆಸ್ಪೆಕ್ಟ್ ಇದೆ. ಮರಗಳಿಗೆ ತಪ್ಪು ತಿಳುವಳಿಕೆ ಇಲ್ಲ, ಆದ್ದರಿಂದ ಮರಗಳು ಅಜ್ಞಾನಿಗಳಲ್ಲ, ಮನುಷ್ಯರು ಅಜ್ಞಾನಿಗಳು. ಯಾಕೆಂದರೆ ನಮಗೆ ತಪ್ಪು ತಿಳುವಳಿಕೆ ಹೆಚ್ಚು, ಓದಿದವರಿಗೂ ಓದದವರಿಗೂ ಎಲ್ಲರಿಗೂ. ಓದಿದವರಿಗೆ ನಾನು ಭಾರಿ ದೊಡ್ಡ ವಿದ್ವಾಂಸ ಅನ್ನೋ ತಪ್ಪು ತಿಳುವಳಿಕೆ. ಎಲ್ಲರಿಗೂ ಒಂದಲ್ಲ ಒಂದು ವಿಧದ ತಪ್ಪು ತಿಳುವಳಿಕೆ ಇರೋದು ಮನುಷ್ಯರಿಗೆ ಮಾತ್ರ. ಅದರಿಂದ ಮನುಷ್ಯರು ಅಜ್ಞಾನಿಗಳು ಅಂತ ಹೇಳೋದು, ಮರವನ್ನು ಅಜ್ಞಾನಿಗಳು ಅಂತ ಹೇಳೋಲ್ಲ. ಇದು ಯಾರಿಂದ? ಈಗ ನಮಗೆ ಇಷ್ಟೆಲ್ಲ ನಮ್ಮ ಜೀವನದಲ್ಲಿ ಜ್ಞಾನದ ಕಡೆಗೆ ಒಲವು ಅಥವಾ ಮಟೀರಿಯಲ್ ವೆಲ್ತಿನ ಬಗೆಗೆ ಮೋಹ, ಲೋಭ, ಅದನ್ನೇ ಕಚ್ಚಿಕೊಂಡಿರೋದು, ಮಣ್ಣು ಕಚ್ಚಿಕೊಂಡು ಬದುಕೋ. ಆಮೇಲೆ ಯಾವುದೋ ಬುದ್ಧಿ ವೈಕಲ್ಯ, ಪ್ರಮಾದ, ಅದರಿಂದ ಏನೇನೋ ತಪ್ಪು ಮಾಡುವುದು ಮತ್ತು ವಿಪರೀತ ತಪ್ಪು ತಿಳುವಳಿಕೆಗಳು ಮತ್ತು ಜ್ಞಾನದ ಅಭಾವ, ಇದೆಲ್ಲ ತಮೋಗುಣದಿಂದ. ಇದನ್ನು ಕೊಡುವವಳು ಲಕ್ಷ್ಮಿ.
ಲಕ್ಷ್ಮಿಯ ದುರ್ಗಾನಾಮಕ ರೂಪ. ಆದ್ದರಿಂದ ಇಲ್ಲಿ ಸತ್ವ ರಜಸ್ಸು ತಮಸ್ಸು ಅಂದರೆ ಶ್ರೀ ಭೂ ದುರ್ಗಾ, ಚಿತ್ ಪ್ರಕೃತಿಯ ಚೈತನ್ಯದ 3 ರೂಪಗಳು. ಇದು ಜಡ ವಸ್ತುಗಳಲ್ಲ. ಇದು ಯಾಕೆ ಅನ್ನೋದು, ಈ ಅರ್ಥವು ಯಾಕೆ ಮಾಡಬೇಕು ಅನ್ನೋದಕ್ಕೆ ಗೀತೆಯಲ್ಲೇ ಸುಳುವಿದೆ. ಅದು ಮುಂದೆ ಆ ಪ್ರಸ್ತಾವ ಬಂದಾಗ ನಾನು ಹೇಳ್ತೇನೆ. ಈಗ ಈ ಸ್ವಭಾವ ಏನು ಅಂತ ಅನ್ನೋದನ್ನು ಕೃಷ್ಣ ಹೇಳಿದ. ಸತ್ವದ ಸ್ವಭಾವ ಏನು, ಜ್ಞಾನದ ಕಡೆಗೆ ಒಲವು ಇತ್ಯಾದಿ. ಇದರ ಪರಿಣಾಮ ಏನು, ಅದರ ರಿಸಲ್ಟ್ ಏನು ಅಂತ, ನಾವು ಸತ್ವದ ದಾರಿಯಲ್ಲಿ ಹೋದರೆ ಏನಾಗುತ್ತೆ, ರಜಸ್ಸಿನ ದಾರಿಯಲ್ಲಿ ಹೋದರೆ ಏನಾಗುತ್ತೆ, ತಮಸ್ಸಿನ ದಾರಿ ಹಿಡಿದರೆ ಏನಾಗುತ್ತೆ. ಅದಕ್ಕೆ ಹೇಳ್ತಾನೆ 3 ಮಜಲುಗಳಿದೆ. ಒಂದು ಮನೆ ಅಂತ ಇಟ್ಟುಕೊಳ್ಳಿ, ಅದರಲ್ಲಿ ಒಂದು ಉಪ್ಪರಿಗೆ, ಆಮೇಲೆ ಮನೆಯ ಕೆಳಗಿನ ಸಹಜವಾದ ಲೆವೆಲಿಂಗು, ಭೂಮಿಯ ಸಮ ಪಾತ್ರೆಯಲ್ಲಿ ಇರತಕ್ಕಂಥ ಕಟ್ಟಡ, ಮತ್ತೊಂದು ನೆಲಮಾಳಿಗೆ, ಸೆಲ್ಲರು. ಈ 3 ಥರ ಇದೆ. ಅದನ್ನು ಈ 3 ಜನ ಮಕ್ಕಳನ್ನು 3 ಕಡೆ ಇರಿಸ್ತಾಳೆ ಅಂತ. ಯಾರು ಸಾತ್ವಿಕರೋ ಅವನು ಉಪ್ಪರಿಯಲ್ಲಿ ಇಟ್ಬಿಡ್ತಾಳಂತೆ ತಾಯಿ, ಯಾರು ರಾಜಸರೋ ಅವನ ಕೆಳಗೆ, ತಾಮಸರನ್ನು ನೆಲಮಾಳಿಗೆಯಲ್ಲಿ, ಅಲ್ಲಿ ಬೆಳಕಿಗೆಲ್ಲ ಕತ್ತಲೆ. ಅಂದರೆ ಊರ್ಧ್ವಂ ಗಚ್ಚಂತಿ ಸತ್ವಸ್ಥಾಹ ಮಧ್ಯೆ ತಿಷ್ಠಂತಿ ರಾಜಸಾಹ ಜಘನ್ಯ ಗುಣವೃತ್ತಿಸ್ಥಾಹ ಅಧೋಗಚ್ಚಂತಿ ತಾಮಸಾಹ. ಒಬ್ಬರು ಮೇಲೆ ಹೋಗ್ತಾರೆ, ಒಬ್ಬರು ಇದ್ದಲ್ಲೇ ಇರ್ತಾರೆ, ಒಬ್ಬರು ಕೆಳಗೆ ಹೋಗ್ತಾರೆ ಅಂತ. ಇದು 3 ಗುಣಗಳ ಪರಿಣಾಮ, ಫಲ. ಊರ್ಧ್ವಂ ಗಚ್ಚಂತಿ ಸತ್ವಸ್ಥಾಹ, ನೀವು ಸತ್ವದಲ್ಲೇ ನೆಲೆಸಿಬಿಟ್ರೆ ಮೇಲಕ್ಕೆ. ಯಾಕೆಂದರೆ ಸತ್ವದ ಸ್ವಭಾವ, ಸತ್ವ ಅಂದರೆ ಬೆಳಕು. ಬೆಳಕು ಅಂದರೆ ನಮ್ಮಲ್ಲಿ ಗೊತ್ತಿರುವಂಥ ಬೆಳಕು ಅಂದರೆ ಬೆಂಕಿ. ನೋಡಿ, ಬೆಂಕಿ ಅನ್ನೋದು ಸತ್ವ, ಹೊಗೆ ಅನ್ನೋದು ರಜಸ್ಸು, ಕಟ್ಟಿಗೆ ಅನ್ನೋದು ತಮಸ್ಸು. 3 ಇದೆ ಒಂದು ಬೆಂಕಿಯಲ್ಲಿ, ಕಟ್ಟಿಗೆ, ಹೊಗೆ, ಬೆಂಕಿ. ಸತ್ವ ರಜಸ್ಸು ತಮಸ್ಸು, ಆಯಿತಾ? ಅದು ತಮೋಗುಣ ಕಟ್ಟಿಗೆ, ಅದನ್ನು ಕಟ್ಟಿಗೆಯನ್ನು ಸುಟ್ಟು ಸತ್ವಗುಣ ಉರಿಯುತ್ತೆ. ಕಟ್ಟಿಗೆಯನ್ನು ನೀವು ಕೈ ಬಿಟ್ಟರೆ, ಅದು ಹಿಡ್ಕೊಂಡ್ರದಷ್ಟೇ, ಎಷ್ಟು ಬಲ ಹಾಕಿ ಹಿಡ್ಕೊಂಡ್ರೆ ಮೇಲೆ, ಕೈ ಬಿಟ್ಟುಕೊಳ್ಳೆ ಕೆಳಗೆ, ಅದು ತಮೋಗುಣ. ನೀವು ಏನು ಮಾಡಿದ್ರೆ ಕೆಳಕ್ಕೆ ಹೋಗೋದು. ಅದು ಯಾವಾಗ ಕೆಳಕ್ಕೆ ಹೋಗ್ಲಿಕ್ಕೆ ಅವಕಾಶ ಸಿಗುತ್ತೆ ಕಾಯ್ತಾರೆ, ಸಿಕ್ಕಿದಾಗ ಜಾರೋದೆ. ಆಮೇಲೆ ಹೊಗೆ ಅಲ್ಲೇ ಆ ಸುತ್ತ ನಿಂತವರ ಕಣ್ಣಿಗೆಲ್ಲ ಹೊಗೆ ಸುತ್ತ ವ್ಯಾಪಿಸುತ್ತೆ. ಅದು ಮೇಲೂ ಇಲ್ಲ ಕೆಳಗೂ ಇಲ್ಲ, ಅಲ್ಲಿ ತುಂಬಿಕೊಳ್ಳುತ್ತೆ ವಾತಾವರಣದಲ್ಲಿ. ಬೆಂಕಿ ನೋಡಿ, ನೀವು ಹೇಗೆ ಬೇಕಾದ್ರೆ ಹಿಡೀರಿ. ಈ ದೀವಿಟಿಗೆ ಹೀಗೆ ಹಿಡ್ಕೊಂಡ್ರು ಅದರ ಫ್ಲೇಮ್ಸ್ ಮೇಲೆ, ದೀವಿಟಿಗೆ ಹೀಗೆ ಹಿಡ್ಕೊಂಡ್ರು ಫ್ಲೇಮ್ಸ್ ಮೇಲೆ. ಬೆಂಕಿ ಯಾವತ್ತೂ ಕೆಳಮುಖವಾಗಿ ಹೋಗಲ್ಲ, ಅದು ಸತ್ವ. ಸೊ ಸತ್ವದ ಸ್ವಭಾವವೇ ಊರ್ಧ್ವಮುಖವಾದ ಗತಿ. ರಜೋಗುಣದ ಸ್ವಭಾವ ಅಲ್ಲೇ ಸುತ್ತುವುದು, ತಮೋಗುಣದ ಸ್ವಭಾವ ಕೆಳಕ್ಕೆ ಜಾರುವುದು. ಭಾರಿ ಖುಷಿ ಅದಕ್ಕೆ ಜಾರುವುದು ಅಂದರೆ. ಈ ಗಾರ್ಡನ್ಗಳಲ್ಲಿ, ಪಾರ್ಕ್ಗಳಲ್ಲಿ ಒಂದು ಆನೆ ಬೊಂಬೆ ಮಾಡಿ ಅದರ ತಲೆಯಿಂದ ಸೊಂಡಿನ ಹಾಗೆ ಮಾಡಿ ಕೆಳಗೆ ಜಾರೋದನ್ನು ಒಂದು ಮಾಡಿರ್ತಾರೆ. ಮಕ್ಕಳಿಗೆ ಆ ಮೇಡಿಂದ ಹತ್ತಿ ಕೆಳಗೆ ಜಾರುವುದು ಅಂದರೆ ಆನಂದವೇ ಆನಂದ. ಆ ಕೆಳಗೆ ಜಾರುವ ರತಿ ಅದು ತಮೋಗುಣದಿಂದ ಬರುವಂಥದ್ದು. ಪಾಪ ಮಕ್ಕಳಿಗೆ ಇನ್ನು ತಮೋಗುಣ ರಜೋಗುಣ ಅಂತಲ್ಲ, ಅವಕ್ಕೆ ಪಾಪ ಒಂದು ಖುಷಿ ಜಾರುವುದು, ಏನೋ ನಾನು ಮೇಲೆ ಕೂತು ಕೆಳಗೆ ಜಾರುವುದು. ವಾಸ್ತವಿಕವಾಗಿ ನಾವು ದೊಡ್ಡದಾದಾಗ ತಮೋಗುಣದಲ್ಲಿ ಜಾರುವುದಕ್ಕೆ ರಿಹರ್ಸಲ್. ಅದು ಮಕ್ಕಳಿಗೆ ಗೊತ್ತಿಲ್ಲದೆ ತಮೋಗುಣವನ್ನು ಫಾಲೋ ಮಾಡಲಿಕ್ಕೆ ಒಂದು ರಿಹರ್ಸಲ್ ಮಾಡ್ತಾ ಇರ್ತಾರೆ. ದೊಡ್ಡವರು ಎನ್ಕರೇಜ್ ಮಾಡ್ತಾರೆ, ಮೇಲೆ ಹತ್ತಿಸಿ ಕೂಡಿಸಿ ಜಾರು ಅಂತಾರೆ. ಯಾಕೆಂದರೆ ದೊಡ್ಡವರಿಗೂ ಗೊತ್ತಿಲ್ಲ ಅದು ಜಾರುವುದು ಅಂತ, ಮಕ್ಕಳಿಗೂ ಗೊತ್ತಿಲ್ಲ. ಒಂದು ಎಂಟರ್ಟೈನ್ಮೆಂಟ್. ತಮೋಗುಣ ಹೀಗೆ ನಮ್ಮನ್ನು ಎಂಟರ್ಟೈನ್ಮೆಂಟ್ ಆಗಿ ಕಾಡುತ್ತೆ, ಮಜಾ ಮೋಜು ಅನ್ನಿಸುತ್ತೆ. ಆದರೆ ಆಗುವುದು ಜಾರುವುದು, ಅನ್ನಿಸುವುದು ಮೋಜು. ಅಂದ ಊರ್ಧ್ವಂ ಗಚ್ಚಂತಿ ಸತ್ವಸ್ಥಾಹ ಅಂದರೆ ಸತ್ವದಲ್ಲಿದ್ದವನು ಮೊದಲು ಮಾನಸಿಕವಾಗಿ ಮೇಲೆ ಹೋಗ್ತಾನೆ. ಮೇಲಕ್ಕೆ ಹೋಗೋದು ಅಂದರೆ ಮೊದಲು ದೇಹ ಮೇಲಕ್ಕೆ ಹೋಗೋದಂದರೆ ಉಪ್ಪರಿಗೆಲ್ಲ ಹೋಗಿ ಕೂತ್ಕೊಂಡ್ರೆ ಅದು ಉಪಯೋಗ ಇಲ್ಲ. ಮಾನಸಿಕವಾಗಿ ಮೇಲೆ ಹೋಗ್ತಾನೆ. ರಜೋಗುಣದವ ಈ ಭೂಮಿಯನ್ನು ಬಿಟ್ಟು ಆಚೆ ಈಚೆ ಮೇಲೂ ಹೋಗೋದಿಲ್ಲ, ಕೆಳಗೆ ಹೋಗೋದಿಲ್ಲ. ಇಲ್ಲೇ ವ್ಯವಹಾರ, ಜಗಳ, ಕೋರ್ಟು, ಕಟ್ಟೆ, ಇಷ್ಟೇ. ತಮಸ್ಸಿನವ ಮಾನಸಿಕವಾಗಿ ಕೆಳಕ್ಕೆ ಅಧಪಾತ ಹೊಂದುತ್ತಾ ಇರ್ತಾನೆ. ಇದು ಮೊದಲು ಮೇಲೆ ಹೋಗುವುದು, ಕೆಳಕ್ಕೆ ಹೋಗುವುದು ಇದ್ದಲ್ಲಿರುವುದು ಒಂದು ಮಾನಸಿಕ, ಇಟ್ಸ್ ಎ ಮೆಂಟಲ್ ಸ್ಟೇಜ್. ಮಾನಸಿಕವಾಗಿ ಬೌದ್ಧಿಕವಾಗಿ ಮೇಲಕ್ಕೆ ಇರುವುದು ಅಂದರೆ ಟು ಬಿ ಮೆಂಟಲಿ ಎಲಿವೇಟೆಡ್, ಅದು ಸತ್ವದ ಗುಣ. ಇದ್ದಲ್ಲೇ ಇರುವುದು ರಜೋಗುಣ, ಕೆಳಕ್ಕೆ ಜಾರುವುದು ತಮಸ್ಸಿನ ಗುಣ. ಅದನ್ನು ಹೇಳಿದರು ಊರ್ಧ್ವಂ ಗಚ್ಚಂತಿ ಸತ್ವಸ್ಥಾಹ. ಯಾರ ಮನಸ್ಸು ಸತ್ವಗುಣದಲ್ಲಿ ನೆಲೆಗೊಂಡಿದೆ ಅವರ ಮನಸ್ಸು ಮೇಲಕ್ಕೆ ಹೋಗುತ್ತೆ.
ಎತ್ತರದ ವಿಚಾರಗಳನ್ನು ಯೋಚನೆ ಮಾಡಿ ಶುರು ಮಾಡ್ತಾನೆ. ಅದ್ಭುತವಾದ, ನಮ್ಮ ಗಮನಕ್ಕೆ ಬಾರದ, ನಮಗೆ ಅಗೋಚರವಾದ ಎತ್ತರದಲ್ಲಿರುವ ಶಕ್ತಿಗಳು ಅಥವಾ ಸಂಗತಿಗಳು ಅವನಿಗೆ ಹೊಳಿಲಿಕ್ಕೆ ಶುರುವಾಗ್ತವೆ. ನೀವು ಒಂದು ಪುಸ್ತಕ ಓದಿದ ಪುಸ್ತಕ ಇದ್ದಷ್ಟೇ ಹೊಳೆಯೋದಲ್ಲ, ಪುಸ್ತಕದಲ್ಲಿ ಹೇಳಿದ್ದರಿಂದ ಏನೇನು ಹೊಸ ಹೊಸ ಸಂಗತಿಗಳು ಹೊಳಿಬೇಕು ಅದೆಲ್ಲವೂ ತಂತಾನೆ ಪುಸ್ತಕದಲ್ಲಿ ಇರೋದೆಲ್ಲ ವ್ಯಾಖ್ಯಾನದಲ್ಲಿ ಇರೋಲ್ಲ, ನಿಮಗೆ ಹೊಳೆಯಬೇಕು. ಹೊಳೆಯಬೇಕಾದರೆ ಸತ್ವಗುಣ ಒಳಗಿಂದ ಕೆಲಸ ಮಾಡಬೇಕು. ಬಹಳ ಮುಖ್ಯ ಈ ವಿಷಯ, ಭಗವದ್ಗೀತೆಯಲ್ಲಿ ಬಹಳ ಮುಖ್ಯವಾಗುತ್ತೆ. ನಾವು ಸತ್ವಗುಣವನ್ನು ಒಳಗೆ ತುಂಬಿಸಿಕೊಂಡು ಗೀತೆ ಓದಿದರೆ ಅದರಲ್ಲಿ ಅಪೂರ್ವವಾದ ಸಂಗತಿಗಳು ಹೊಳೆಯುತ್ತವೆ. ಇಲ್ಲದೇ ಇದ್ದರೆ ಏನಿಲ್ಲ, ಭಗವದ್ಗೀತೆ ಸುಮ್ಮನೆ ಕೆನ್ನೆ ತಟ್ಟಿಕೊಂಡು ಗೀತೆ ಓದಿದೆವು, ಒಂದಿಷ್ಟು ಈಗೋ ಬಂತು, ಗೀತೆ ಪಾರಾಯಣ ಮಾಡಿದೆವು ಅಂತ ಏನು ಒಳಗಿಂದ ಬೆಳವಣಿಗೆ ಆಗೋಲ್ಲ. ಮಾನಸಿಕವಾಗಿ ನಮ್ಮನ್ನು ಇಂಚಿಂಚು ಎತ್ತರಕ್ಕೇರಿಸುತ್ತೆ, ಹಂತ ಹಂತವಾಗಿ ಮೇಲಕ್ಕೇರಿಸುತ್ತೆ. ಗೀತೆಯ ಒಂದೊಂದು ಶಬ್ದ, ಒಂದೊಂದು ಅಕ್ಷರ, ಅದು ಸತ್ವಗುಣ. ನಮ್ಮ ಮನಸ್ಸಿನಲ್ಲಿ ಸತ್ವಗುಣ ತುಂಬಿದ್ದರೆ ಮನಸ್ಸು ಮೇಲಕ್ಕೆ ಹೋಗುತ್ತೆ, ಎತ್ತರದ ಸತ್ಯವನ್ನು ಗುರುತಿಸುತ್ತೆ. ಮತ್ತು ಮೇಲಕ್ಕೆ ಹೋಗೋದು ಅಂದರೆ ಬೆಳಕಿನ ಕಡೆಗೆ ಹೋಗೋದು ಅಂತ ಅರ್ಥ, ಕೆಳಕ್ಕೆ ಹೋಗೋದು ಅಂದರೆ ಕತ್ತಲೆಯ ಕಡೆಗೆ ಅಂತ. ಯಾಕೆಂದರೆ ನಮಗೊಂದು ಸಂಗತಿ ಉಂಟು ನೋಡಿ, ಊರ್ಧ್ವ ಅಂದರೆ ಊರ್ಧ್ವ ಮೂಲಂ ಅಧಃಶಾಖಂ ಅಶ್ವತ್ಥಂ ಪ್ರಾಹುರವ್ಯಯಂ ಅಂತ ಬರುತ್ತೆ ಮುಂದೆ 15ನೇ ಅಧ್ಯಾಯದಲ್ಲಿ. ಕಠೋಪನಿಷತ್ನ ಬರುತ್ತೆ, ಊರ್ಧ್ವ ಮೂಲೋ ಅವಾಕ್ಷಾಖ ಯಶೋಶ್ವತ್ಥ ಸನಾತನಃ. ಊರ್ಧ್ವ ಅಂದರೆ ಮೇಲೆ ಅಂತಲ್ಲ ಅಲ್ಲಿ ಅರ್ಥ, ಊರ್ಧ್ವ ಅಂದರೆ ಎಲ್ಲಕ್ಕಿಂತ ಮೇಲೆ ಇರುವ ಭಗವಂತ. ಹಾಗಾಗಿ ನಾವು ಮೇಲಕ್ಕೆ ಹೋಗೋದು ಅಂದರೆ ಭಗವಂತನ ಕಡೆಗೆ ಹೋಗೋದು ಅಂತ. ಭಗವಂತನಿಗೆ ಮುಖ ಮಾಡಿ ಹೋಗುವಾಗ ಅದು ಎಷ್ಟು ಮೇಲಕ್ಕೆ ಹೋದೆವೋ ಅಷ್ಟು ಬೆಳಕು, ಅಂದರೆ ಭಗವಂತನ ಹತ್ತಿರ ಆದ ಹಾಗೆ ಬೆಳಕು ಜಾಸ್ತಿ ಆಗ್ತಾ ಹೋಗುತ್ತೆ. ತಮಸ್ಸಿನಿಂದ ಕೆಳಗೆ ಹೋಗೋದು ಅಂದರೆ ಭಗವಂತನಿಗೆ ಬೆನ್ನು ಹಾಕಿ ಹೋಗೋದು ಅಂತ ಅರ್ಥ. ನೀವು ಎಷ್ಟು ದೂರ ಹೋಗ್ತಿರೋ ಬೆಳಕಿನಿಂದ ಅಷ್ಟು ಕತ್ತಲೆ ಹೆಚ್ಚಾಗ್ತಾ ಹೋಗುತ್ತೆ. ಹೀಗೆ ಹೋಗೋದು ಅವನ ಆಲೋಚನೆ ಏನು ಗೊತ್ತುಂಟ, ಈ ಕತ್ತಲೆ ಉಂಟು, ಸ್ವಲ್ಪ ಆಚೆ ಹೋದರೆ ಬೆಳಕು ಬರುತ್ತೆ, ಅದು ಸ್ವಲ್ಪ ಮುಂದೆ ಹೋದರೆ ಮತ್ತಷ್ಟು ಕತ್ತಲು, ಇನ್ನೂ ಮುಂದೆ ಹೋಗ್ತಾರೆ ಬೆಳಕು ಬರುತ್ತೆ, ಮತ್ತಷ್ಟು ಕತ್ತಲು. ಸೊ ಭಗವಂತನಿಗೆ ಬೆನ್ನು ಹಾಕಿ ನೀವು ಎಷ್ಟು ಮುಂದಕ್ಕೆ ಹೋಗ್ತಿರೋ ಅಷ್ಟು ಕತ್ತಲೆ. ಭಗವಂತನಿಗೆ ಮುಖ ಮಾಡಿ ಎಷ್ಟು ನಾವು ಮುಂದಕ್ಕೆ ಹೋಗ್ತೇವೆ ಅಷ್ಟು ಹೆಚ್ಚು ಬೆಳಕು, ಅಷ್ಟು ಹೆಚ್ಚು ಬೆಳಕು. ಇದೇ ಊರ್ಧ್ವಂ, ಮೇಲಕ್ಕೆ ಹೋಗೋದು ಅಂದರೆ ಭಗವಂತನಿಗೆ ಮುಖ ಮಾಡಿ ಸಾಗೋದು. ಮನಸ್ಸು ಹಾಗೆ ಸಾರಿದಾಗ ಅದು ಬೆಳಕಿನ ಕಡೆಗೆ ಹೋಗುತ್ತೆ, ಹೊಸ ಹೊಸ ಸಂಗತಿಗಳು ಆ ಬೆಳಕಿನಲ್ಲಿ ಕಾಣ್ತವೆ. ಊರ್ಧ್ವಂ ಗಚ್ಚಂತಿ ಸತ್ವಸ್ಥ, ಇದು ಒಂದು ಮುಖ. ಆಮೇಲೆ ಅವನು ಸಾತ್ವಿಕನಾಗಿದ್ದರೆ ಈ ದೇಹ ತೊರೆದ ಮೇಲೆ ಆ ಜೀವ ಮೇಲಕ್ಕೆ ಹೋಗುತ್ತೆ. ಊರ್ಧ್ವಲೋಕ ಅಂದರೆ ಅಲ್ಲಿ ಹೇಗೆ ಮೇಲಿನ ಲೋಕ ಅಂದರೆ ಜ್ಞಾನ, ಕೆಳಗಿನ ಲೋಕ ಅಂದರೆ ಅಜ್ಞಾನ ಮತ್ತು ಕತ್ತಲಿನ ಲೋಕ ಅಂತ. ಹಾಗೆಯೇ ಮೇಲಿನ ಲೋಕ ಅಂತಂದರೆ ಶಾಸ್ತ್ರದ ಸಂಕೇತ ಸುಖದ ಲೋಕ. ಕೆಳಕ್ಕೆ ಜಾರುವುದು ಅಂದರೆ ದೂರಕ್ಕೆ ಹೋಗೋದು ಕತ್ತಲೆಯ ಲೋಕ, ದುಃಖದ ಲೋಕ. ಬೆಳಕಿನ ಲೋಕ ಸುಖದ ಲೋಕ. ಅದರಿಂದ ಊರ್ಧ್ವಂ ಗಚ್ಚಂತಿ ಅಂದರೆ ಸೆಟಲ್ ವರ್ಲ್ಡ್, ಮೆಟಫಿಸಿಕಲ್ ವರ್ಲ್ಡ್ಸ್ ಮೇಲೆ ಸುಖಮಯವಾಗಿರತಕ್ಕಂಥ ದೇವತೆಗಳು ವಾಸಿಸುವಂಥ ಏನು ಲೋಕಗಳಿವೆ ಅಲ್ಲಿಗೆ ಈ ಜೀವ ಹೋಗ್ತಾನೆ. ಈ ದೇಹ ಇದ್ದಾಗ ಬೌದ್ಧಿಕವಾಗಿ ಮೇಲಕ್ಕೆ ಹೋದ, ದೇಹ ಬಿದ್ದು ಹೋದ ಮೇಲೆ, ಯಾಕಂದರೆ ಈ ದೇಹ ಮೇಲಕ್ಕೆ ಹೋಗೋಲ್ಲ, ಇದು ಭಾರಕ್ಕೆ ಕೆಳಕ್ಕೆ ಹೋಗೋದು. ಇದೇನು ಅಂದರೆ ಇದು ತಮೋಗುಣವೇ. ಇದು ಏನು ಮಾಡಿದ್ರೆ ಮೇಲಕ್ಕೆ ಹೋಗೋಲ್ಲ. ಇದು ನೀವು ಎಲ್ಲಿ ಜಾಗ ಸಿಗುತ್ತೋ ಅಲ್ಲಿ ಜಾರೋದೆ. ಆದ್ದರಿಂದ ಈ ದೇಹದಿಂದ ಕಳಚಿಕೊಂಡಾಗ ಮೇಲಕ್ಕೆ ಹೋಗ್ತಾನೆ. ಪೂರ ಮೇಲಕ್ಕೆ ಹೋಗ್ಲಿಕ್ಕೆ ಆಗೋಲ್ಲ. ಆದರೆ ಊರ್ಧ್ವಂ ಗಚ್ಚಂತಿ, ಸ್ವರ್ಗಕ್ಕೆ ಹೋಗ್ತಾನೆ. ಸುಖಮಯವಾದ ಮೇಲಿನ ಲೋಕ, ಮೆಟಫಿಸಿಕಲ್ ವರ್ಲ್ಡ್ ಆಫ್ ಬ್ಲಿಸ್, ಆನಂದದ ಸೂಕ್ಷ್ಮ ಲೋಕ. ಯಾಕೆಂದರೆ ಆಗ ಜೀವಕ್ಕೆ ಸ್ಥೂಲ ಶರೀರ ಇಲ್ಲ, ಸೂಕ್ಷ್ಮ ಶರೀರ ಇದೆ. ಸೂಕ್ಷ್ಮ ಶರೀರದಿಂದ ಅನುಭವಿಸುವ ಲೋಕ, ಆನಂದವನ್ನು ಅನುಭವಿಸಬೇಕಾದ್ರೆ ಸೂಕ್ಷ್ಮ ಲೋಕದಲ್ಲೇ ಅನುಭವಿಸಬೇಕು. ಸೊ ಸೂಕ್ಷ್ಮ ಶರೀರ ಸೂಕ್ಷ್ಮ ಲೋಕಕ್ಕೆ ಹೋದ. ಆದರೂ ಶರೀರ ಉಂಟಲ್ಲ ಸ್ವಾಮಿ, ಸೂಕ್ಷ್ಮ ಶರೀರ ಇದೆ, ಒಳಗಿಂದ ಲಿಂಗ ಶರೀರ ಇದೆ. ಅದನ್ನೂ ಕಳಚಿಕೊಂಡಾಗ ಊರ್ಧ್ವಂ ಗಚ್ಚಂತಿ, ಪೂರ್ತಿ ಮೇಲಕ್ಕೆ. ಎಲ್ಲಿ? ಭಗವಂತ. ಊರ್ಧ್ವ ಅಂದರೆ ಭಗವಂತನನ್ನು ಹೋಗಿ ಸೇರ್ತಾರೆ, ಮೋಕ್ಷ ಪಡೆಯಬಹುದು. ಯಾವಾಗ ಅಂದರೆ ಎಲ್ಲ ಶರೀರವನ್ನು ಕಳಚಿಕೊಂಡಾಗ. ಸತ್ವದಿಂದ ಒಂದೊಂದೇ ಶರೀರ, ಲಿಂಗ ಶರೀರವನ್ನು ಕಳಚಿಕೊಂಡಾಗ ಪೂರ್ತಿ ಅದಕ್ಕೆ ಸೂಕ್ಷ್ಮ ಸತ್ವ ಅಂತ ಹೇಳ್ತಾರೆ. ಸೂಕ್ಷ್ಮ ಸತ್ವ. ಸ್ಥೂಲ ಸತ್ವ ನಮ್ಮನ್ನು ಇಲ್ಲೇ ಹೆಚ್ಚು ಮೇಲೆ ಹೋಗ್ಲಿಕ್ಕೆ ಆಗೋದಿಲ್ಲ. ಸ್ವರ್ಗ ತನಕ ಬಹಳ ಅಂದರೆ ಹೋಗಬಹುದು ಸ್ಥೂಲ ಸತ್ವ ಗುಣದಿಂದ. ಸೂಕ್ಷ್ಮ ಸತ್ವಕ್ಕೆ ಹೋದಾಗ ಅದು ಒಂದೊಂದೇ ಈ ಸ್ಥೂಲವಾದ ಪ್ರಪಂಚದ ನಂಟನ್ನು ಕಳಚಿಕೊಂಡು ಲಿಂಗ ಶರೀರವನ್ನು ಕಳಚಿಕೊಂಡು ಊರ್ಧ್ವಂ ಅಂದರೆ ಊರ್ಧ್ವ ಪವಿತ್ರೋ ವಾಜಿನೀವ ಸ್ವಮೃತಮಸ್ಮಿ, ಎಲ್ಲಕ್ಕಿಂತ ಎತ್ತರದಲ್ಲಿರುವ ದೇವರನ್ನು ಹೋಗಿ ಸೇರ್ತಾನೆ ಊರ್ಧ್ವಂ. ಮತ್ತು ಊರ್ಧ್ವಲೋಕವನ್ನು, ಮೋಕ್ಷವನ್ನು
ಸಾವಿಲ್ಲದ ಲೋಕವನ್ನು ಹೋಗಿ ಸೇರ್ತಾನೆ, ಅಲ್ಲಿ ಭಗವಂತನನ್ನು ಹೋಗಿ ಸೇರ್ತಾನೆ. ಈ ಊರ್ಧ್ವಂ ಗಚ್ಚಂತಿ ಸತ್ವಗುಣವನ್ನು ಮನಸ್ಸಿನಲ್ಲಿ ಬೆಳೆಸಿಕೊಂಡವ. ಮತ್ತು ಸತ್ವಸ್ಥ ಅಂದರೆ ಈ ಹಿಂದಿನ ಅರ್ಥವನ್ನು ಮುಂದುವರಿಸಿ, ಬೇರೆ ಅರ್ಥ ಆಗಿಬಿಡುತ್ತೆ. ಸತ್ವಸ್ಥಾಹ ಅಂದರೆ ಸತ್ವ ಗುಣವನ್ನು ನಿಯಂತ್ರಿಸುವ ಶ್ರೀತತ್ವದ ಅನುಗ್ರಹ ಪಡೆದವರು ಅಂತ ಅರ್ಥ. ಶ್ರೀತತ್ವದ ಅನುಗ್ರಹ ಪಡೆದವರು. ಈಗ ಇವು ಮೂರು ರೂಪಗಳು ಬಂಧಕಗಳು. ಶ್ರೀಭೂ ದುರ್ಗಾ ಇವರು ಯಾರೋ ಸಂಸಾರದಲ್ಲೇ ಇಡುವವರು, ಆದರೆ ಸತ್ವದಲ್ಲಿದ್ದವರನ್ನು ಉಪ್ಪಲಿಯಲ್ಲಿ ಇರಿಸ್ತಾಳೆ ಅನ್ನೋದು. ಎಲ್ಲಿ ದೇವತೆಗಳನ್ನು ಬಂಧನ ಮಾಡ್ತಕ್ಕ ಶಕ್ತಿ ಶ್ರೀರೂಪ. ಅವರು ಊರ್ಧ್ವಂ ಗಚ್ಚಂತಿ, ಅವ್ರ ಮೇಲಿನ ಲೋಕದಲ್ಲಿ ಹೋಗಿಬಿಡ್ತಾರೆ. ದೇವತೆಗಳನ್ನು ಬಂಧನದಲ್ಲಿಡುವ ಶಕ್ತಿ ಶ್ರೀರೂಪ. ಮನುಷ್ಯರನ್ನು ಬಂಧನದಲ್ಲಿಡುವ ಶಕ್ತಿ ಭೂರೂಪ. ಭೂಮಿಯಲ್ಲೇ ಒದ್ದಾಡ್ತಾರೆ. ಆ ರಾಕ್ಷಸರನ್ನು, ಅಸುರರನ್ನು, ತಾಮಸರನ್ನು ಬಂಧನದಲ್ಲಿಡುವ ಶಕ್ತಿ ದುರ್ಗಾರೂಪ. ಅದರಿಂದ ಅವನು ಕೆಳಕ್ಕೆ ತರ್ತಾನೆ, ಅವು ಕೆಳಮನೆಯಲ್ಲಿ, ನೆಲಮಾಳಿಗೆಯಲ್ಲಿ. ಹೀಗೆ ಸತ್ವದಲ್ಲಿ ಅಂದರೆ ಶ್ರೀರೂಪದಲ್ಲಿ ನೆಲೆಗೊಂಡವರು ಅವರು ದೇವತೆಗಳು. ಅವರು ಊರ್ಧ್ವಂ ಗಚ್ಚಂತಿ. ಅವರಿಗೆ ಭೂಮಿಗೆ ಅಥವಾ ಕೆಳಕ್ಕೆ ನರಕಕ್ಕೆ ಹೋಗೋ ಪ್ರಶ್ನೆ ಇಲ್ಲ. ಅವರು ಮೇಲಿನ ಲೋಕದಲ್ಲಿ ಸುಖವಾಗಿರುತ್ತಾರೆ. ಮಧ್ಯೆ ತಿಷ್ಠಂತಿ ರಾಜಸಃ, ಇವರು ಅತ್ತೂ ಇಲ್ಲ ಇತ್ತೂ ಇಲ್ಲ, ಎಡಬಿಡಂಗಿಗಳು, ರಾಜಸದವರು. ಅಂದರೆ ಮಧ್ಯೆ ಅಂದರೆ ಭೂರ್ಭುವ ಸ್ವಹ, ಇದು ಮೇಲಿನ ಲೋಕಗಳು. ಅದು ಕೆಳಗೆ ಲೋಕಗಳು ಇವರ. ಕೆಳಗಿನ ಲೋಕ, ಮೇಲೆ ಲೋಕ ಇವೆ, ಕೆಳಗೆ ಲೋಕ ಇವೆ. ಮಧ್ಯದ ಲೋಕ ಅಂದರೆ ಭೂಲೋಕ. ಕೆಳಗಿನ ಲೋಕ ಅಂದರೆ ನಾವು ಅತಳ ವಿತಳ ಪಾತಾಳ ಎಟ್ಸೆಟ್ರಾ ಏನೋ ಕೆಳಗಿನ ಕತ್ತಲೆಯ ಲೋಕಗಳು ಅಂತ ಕೆಳಗಿಂದ ಲೆಕ್ಕ ಹಿಡಿತಾರೆ. ಬೆಳಕಿನ ಲೋಕಗಳು ಮೇಲಿಂದ ಹೇಳ್ತಾರೆ. ಇವೆರಡರ ಮಧ್ಯದಲ್ಲಿರುವುದು ಭೂಮಿ. ಅದರ ಜೊತೆಗೆ ನೀವು ಬೇಕಾಗಿದ್ದರೆ ಭೂಮಿಯ ಜೊತೆಗೆ ಭೂಮಿಯ ವಲಯ ಕಕ್ಷೆಗೆ ಸೇರಿರ್ತಕ್ಕಂಥ ಆಕಾಶವನ್ನು ಸೇರಿಸ್ಕೊಳ್ಬಹುದು. ಮಧ್ಯ ಅಂದರೆ ಆಕಾಶವೂ ಸೇರುತ್ತೆ. ಯಾಕಂದರೆ ಅದಕ್ಕೆ ಹೆಸರೇ ಅಂತರಿಕ್ಷ ಅಂತ. ಅಂತರಿಕ್ಷ ಅಂದರೆ ಅದು ಭೂಮಿಯ ಮತ್ತು ಸ್ವರ್ಗದ ಅಂತಹ ಅಂದರೆ ನಡುವಿನಲ್ಲಿ ಇರುವಂಥದ್ದು, ಅದು ಮಧ್ಯದಲ್ಲಿರುವಂಥದ್ದು. ಅದರಿಂದ ಮಧ್ಯೆ ತಿಷ್ಠಂತಿ ಅನ್ನುವಾಗ ಒಂದು ಭೂಮಿಯಲ್ಲಿ ಒಂದು ಅಂತರಿಕ್ಷದಲ್ಲಿ ಇರ್ತಾರೆ ಅವರು. ಯಾಕೆ ಅಂತರಿಕ್ಷದಲ್ಲಿ ಯಾಕಿರ್ತಾರೆ? ಅಯ್ಯೋ, ಈ ಸತ್ತ ಜೀವಗಳೆಲ್ಲ ಇದ್ದಾವಲ್ಲ, ಮತ್ತು ಗರ್ಭಕ್ಕೆ ಪ್ರವೇಶ ಮಾಡೋ ಮುಂಚೆ ವಾತಾವರಣದಲ್ಲಿರೋ ಜೀವಗಳು ಅವೆಲ್ಲ ಅಂತರಿಕ್ಷದಲ್ಲೇ ಇರೋದು. ಆಮೇಲೆ ಭೂತ ಪ್ರೇತಗಳು ಅವೆಲ್ಲ ಅಂತರಿಕ್ಷದಲ್ಲೇ ಇರೋದು. ಯಾಕೆ? ಜೀವಂತವಾಗಿರ್ತಕ್ಕ ಪಕ್ಷಿಗಳು, ಹುಳ ಹುಪ್ಪಟೆಗಳು ಎಲ್ಲ ಅಂತರಿಕ್ಷದಲ್ಲಿ ಇರೋದು. ಆದ್ದರಿಂದ ಮಧ್ಯ ಅಂತಂದರೆ ಭೂಮಿ ಮತ್ತು ಅಂತರಿಕ್ಷ. ಅದರಲ್ಲಿ ಎಲ್ಲ ರಜೋಗುಣ ಪ್ರಧಾನವಾಗಿರತಕ್ಕಂಥ ಪ್ರಾಣಿಗಳು, ಪಕ್ಷಿಗಳು, ಮನುಷ್ಯರು ಎಲ್ಲ ಈ ಭೂಮಿ ಮತ್ತು ಅಂತರಿಕ್ಷ. ಯಾಕೆ? ರಾಜಸಾಹ, ಅವರು ರಜೋಗುಣದ ನಿಯಂತ್ರಣದಲ್ಲಿರುವ, ಅಂದರೆ ಭೂದೇವಿಯ ನಿಯಂತ್ರಣದಲ್ಲಿರುವವರೆಲ್ಲ ಇಲ್ಲಿರ್ತಾರೆ. ಶ್ರೀದೇವಿಯ ನಿಯಂತ್ರಣದಲ್ಲಿ ಇರುವವರನ್ನು ಬಂಧನದಲ್ಲಿ ಇಡ್ತಾಳೆ. ಆದರೆ ದೇವಲೋಕದ ಬಂಧನ ಅದು, ಮನುಷ್ಯ ಲೋಕದ ಬಂಧನ ಅಲ್ಲ. ಆಮೇಲೆ ದುರ್ಗೆಯ ನಿಯಂತ್ರಣಕ್ಕೆ ಸಿಕ್ಕಿದವರು ತಾಮಸರಿದ್ದಾರಲ್ಲ, ಅವರು ಜಘನ್ಯ ಗುಣವೃತ್ತಿಸ್ಥಾಹ. ಅದನ್ನು ತಮೋಗುಣ ಅಂತ ಹೇಳುವುದಿಲ್ಲ, ಇಲ್ಲಿ ಜಘನ್ಯ ಗುಣ ಅಂತಾರೆ. ಜಘನ್ಯ ಗುಣ ಅಂದರೆ ಅತ್ಯಂತ ಕೆಟ್ಟ ಗುಣ ಅಂತ. ಅಂದರೆ ಎಲ್ಲಕ್ಕಿಂತ ಕೆಳಗೆ, ಜಘನ್ಯ ಅಂದರೆ ಎಲ್ಲಕ್ಕಿಂತ ಕೆಳಗಿರುವಂಥದ್ದು ಅಂತ. ನಿಕೃಷ್ಟ ಅನ್ನುವ ಅರ್ಥದಲ್ಲಿ ಜಘನ್ಯ ಅನ್ನೋ ಶಬ್ದವನ್ನು ಬಳಸ್ತಾರೆ. ಅದು ನೋಡಿ, ನಮ್ಮ ಕನ್ನಡದಲ್ಲಿ ಸೊಂಟಕ್ಕಿಂತ ಕೆಳಗಿನ ಮಾತು ಅಂತ ಹೇಳ್ತಾರಲ್ಲ, ಜಘನ ಅಂದರೆ ತೊಡೆ, ಸೊಂಟ. ಹಾಗೆ ಅಸಭ್ಯ, ಅಸಂಸ್ಕೃತ ಲೋಕ, ನಿಕೃಷ್ಟ ಲೋಕ, ಅದು ಜಘನ್ಯ. ಈ ಗುಣಗಳಲ್ಲಿ ಜಘನ್ಯ, ನಿಕೃಷ್ಟವಾದ ತಮೋಗುಣ. ಯಾಕೆಂದರೆ ಅದು ನಮ್ಮನ್ನು ಕೆಳಕ್ಕೆ ತಳ್ಳುವಂಥದ್ದು. ಅದನ್ನು ಜಘನ್ಯ ಅಂತ ಹೇಳಿ ಕಾರಣ ನೋಡಿ, ಇಲ್ಲಿಂದ ಮೇಲಕ್ಕೆ ಬಂದ ಮೇಲೆ ಮನುಷ್ಯನಲ್ಲಿ ಜಾಗೃತಿ ಆಗುವುದು, ಹೃದಯದಿಂದ ಜಾಗೃತಿ ಪ್ರಾರಂಭ ಆಗುವುದು. ಅಲ್ಲಿಂದ ಕೆಳಗೆ ಮನುಷ್ಯನಲ್ಲಿ ಜಾಗೃತಿ ಇಲ್ಲ. ಬರೀ ಪ್ರಾಣಿಗಳಿಗೆ ಇದಕ್ಕೆಲ್ಲ ಸಮಾನ. ಈ ಸೊಂಟದ ತನಕದ ಪ್ರವೃತ್ತಿ ಉಂಟಲ್ವ, ಅದು ಪ್ರಾಣಿಗಳಿಗೆ ಮತ್ತು ಮನುಷ್ಯರಿಗೆ ಸಮಾನ. ಒಳಗಿರ್ತಕ್ಕ ಸೆಂಟರ್ಸು ಕೂಡ ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪುರ ಏನೂ ನಮ್ಮನ್ನು ಉದ್ಧಾರ ಮಾಡೋಲ್ಲ. ಆದರೆ ಅಲ್ಲಿಂದ ಮೇಲಕ್ಕೆ ಬಂದಾಗ, ಹೃದಯಕ್ಕೆ ಬಂದಾಗ ಅನಾಹತ ಚಕ್ರದಲ್ಲಿ ಧ್ಯಾನ ಪ್ರಾರಂಭ ಆಗುತ್ತೆ. ಹಾಗಾಗಿ ಮನುಷ್ಯನಾಗೋದು ಇಲ್ಲಿಗೆ ಬಂದಾಗ, ಅಲ್ಲಿ ತನಕ ಪ್ರಾಣಿಗಳ ಹಾಗೆ ನಿಕೃಷ್ಟವಾದ ಬದುಕು. ಅದಕ್ಕೆ ಜಘನ್ಯ ಅಂತ. ಸೊಂಟದ ಕೆಳಗೆ ಅದು ಜಘನ್ಯ, ಸೊಂಟದ ಮೇಲೆ ಬಂದಾಗ ಜಾಗೃತಿ ಪ್ರಾರಂಭ ಆಗುತ್ತೆ. ಅದು ಮನುಷ್ಯ ಬೇರೆ ಪ್ರಾಣಿಗಳಿಗೆ ಈ ಒಳಗೆ ಮೇಲಿನ ಜಾಗೃತಿಯೇ ಇಲ್ಲ, ಅವುಗೆ ಕೆಳಗಿನ ಮೂರು ಮಾತ್ರ ಇರೋದು. ಈ ಅನಾಹತ, ವಿಶುದ್ಧಿ, ಆಜ್ಞಾಚಕ್ರ, ಸಹಸ್ರಾರ ಇವು ಕೆಲಸವೇ ಮಾಡೋದಿಲ್ಲ ಪ್ರಾಣಿಗಳಲ್ಲಿ. ಈ ಚಕ್ರಗಳೇ ಕೆಲಸ ಮಾಡೋದು. ಆದ್ದರಿಂದ ಜಘನ್ಯ ಗುಣ ಅಂತಂದರೆ ನಿಕೃಷ್ಟವಾದ ಗುಣ. ಮೂರರಲ್ಲಿ ನಿಕೃಷ್ಟ ಯಾವುದು? ಯಾವುದು ಕತ್ತಲೆಗೆ ತಳ್ಳುತ್ತೋ ಅದು. ರಜಸ್ಸು ಪರವಾಗಿಲ್ಲ, ಮಸುಕು, ಯಾಕೆಂದ್ರೆ ಹೊಗೆ,
ಹೊಗೆಯಂತೆ ಮುಸುಕಾದ ನೋಟ, ಅಥವಾ ಮಿಸ್ಟ್ ಬಿದ್ದಾಗ ನೀವು ಚಳಿಯ ಪ್ರದೇಶದಲ್ಲಿ ಆಗುಂಬೆಯಲ್ಲಿ ಚಳಿಗಾಲದಲ್ಲಿ ಬೆಳಗಾತ ಬಾಗಿಲು ತೆರೆದ್ರೆ ಏನೂ ಕಾಣೋಲ್ಲ, ಮಿಸ್ಟ್ ಕಾಣುತ್ತೆ ಅಷ್ಟೇ. ಮನೆ ಅಂಗಳದಲ್ಲಿ, ಅಂಗಳದ ಆಚೆ ಏನಿದೆಯೋ ಕಾಣೋಲ್ಲ. ಹಾಗೆ ಅದು ರಜೋಗುಣ ಸ್ವಲ್ಪ ಮಸ್ಕು. ಸತ್ವಗುಣ ಸ್ಪಷ್ಟವಾದ ಬೆಳಕಿನಲ್ಲಿ ಕಾಣುವಂಥ ನೋಟ. ತಮೋಗುಣ ಅಂದರೆ ಕತ್ತಲೆ. ಅದರಿಂದ ಅದನ್ನು ಜಘನ್ಯ ಗುಣ ಅಂತ. ಜಘನ್ಯ ಗುಣದಲ್ಲಿ ಅದರ ವೃತ್ತಿ ಅಂದರೆ ವ್ಯಾಪಾರಗಳು, ಅಂದರೆ ಮತ್ತಷ್ಟು ಜಾರುವ ಸ್ವಭಾವ. ಆ ಸ್ವಭಾವದಲ್ಲಿ ಇರುವವರು ಅಂದರೆ ತಾಮಸರು ಅಂತ ಅರ್ಥ. ಅವ್ರು ಏನು ಮಾಡ್ತಾರೆ, ಅವ್ರ ಸ್ವಭಾವವೇ ಜಾರುವುದು ಅಂದರೆ ಖುಷಿ ಅವರಿಗೆ. ಅದಕ್ಕೆ ಅಧೋಗಚ್ಚಂತಿ, ಜಾರುವವರು ಹೋಗೋದೆಲ್ಲಿಗೆ, ಕೆಳಕ್ಕೆ ಹೋಗೋದವ್ರದ್ದು ಮೇಲಕ್ಕೆ ಜಾರಲಿಕ್ಕೆ ಬರೋದಿಲ್ಲ. ಅವ್ರು ಜಾರ್ತಾ ಮೇಲಕ್ಕೆ ಹೋದ್ರು, ಎಲ್ಲಿ ಹೋಗೋದು ಮೇಲೆ. ಅದನ್ನ ಯಾರು ಜಾರ್ತಾರೆ ಅವರು ಕೆಳಕ್ಕೆ ಹೋಗೋದು. ಅದನ್ನ ಯಾರು ಜಾರುವ ಗುಣದವರು ಅವರು ಅಧೋಗಚ್ಚಂತಿ, ಕೆಳಕ್ಕೆ ಹೋಗ್ತಾರೆ. ಇಲ್ಲಿ ದುರ್ಗೆ ಜಘನ್ಯ ಗುಣ, ಅದರ ವೃತ್ತಿ ವ್ಯಾಪಾರಗಳನ್ನು ನಿಯಂತ್ರಿಸುವವಳು ದುರ್ಗೆ, ಅವಳ ನಿಯಂತ್ರಣದಲ್ಲಿ ಇರುವವರು ಅಧೋಗಚ್ಚಂತಿ, ತಮೋಗುಣದಿಂದ ಕೆಳಕ್ಕೆ ಹೋಗ್ತಾರೆ, ಸತ್ವಗುಣದಿಂದ ಮೇಲಕ್ಕೆ ಹೋಗೋದು. ಹೀಗೆ ಶ್ರೀಭೂ ದುರ್ಗಾ, ಶ್ರೀದೇವಿಯಿಂದ ಬಂಧನಕ್ಕೊಳಗಾದವರು ದೇವತೆಗಳು. ದೇವತೆಗಳ ಬಂಧನವನ್ನು ನಿಯಂತ್ರಿಸುವ ಶಕ್ತಿ ಶ್ರೀದೇವಿ. ನೋಡಿ, ಇದೊಂದು ಅಪೂರ್ವ ವಿಷಯ. ನಮಗೆ ಲಕ್ಷ್ಮಿಯ 3 ರೂಪಗಳು 3 ವಿಧದ ಜನರಿಗೆ ಬಂಧನ ಶಕ್ತಿಯಾಗಿದ್ದಾಳೆ ಅನ್ನೋ ವಿಷಯವೇ, ಇದನ್ನು ಎಲ್ಲಿಯೂ ಯಾರೂ ಹೇಳದಂಥದ್ದು, ಗೀತೆ ಮಾತ್ರ ಹೇಳುವ ವಿಷಯ ಇದು. ಸತ್ವಗುಣಮಾನಿನಿಯಾಗಿರ್ತಕ್ಕಂಥ ಶ್ರೀದೇವಿಯ ಬಂಧನದಲ್ಲಿ ದೇವತೆಗಳಿದ್ದಾರೆ, ರಜೋಮಾನಿನಿಯಾಗಿರ್ತಕ್ಕಂಥ ಭೂದೇವಿಯ ನಿಯಂತ್ರಣದಲ್ಲಿ ಬಂಧನದಲ್ಲಿ ಮನುಷ್ಯರಿದ್ದಾರೆ, ತಮೋಮಾನಿನಿಯಾಗಿರ್ತಕ್ಕ ದುರ್ಗೆಯ ನಿಯಂತ್ರಣದಲ್ಲಿ ತಾಮಸರು, ರಾಕ್ಷಸರು, ಅಸುರರು ಇದ್ದಾರೆ. ಬಹಳ ಸತ್ವ ರಜಸ್ಸು ತಮಸ್ಸು ಅನ್ನೋದನ್ನು ನಾವು ಈ ಮುಖದಲ್ಲಿ ಊರ್ಧ್ವಂ ಗಚ್ಚಂತಿ ಸತ್ವಸ್ಥಾಹ. ನೋಡಿ, ಶ್ರೀ ಭಗವಂತನ ತನಕವೂ ಕರ್ಕೊಂಡು ಹೋಗೋಳು, ಅದು ಊರ್ಧ್ವಂ ಗಚ್ಚಂತಿ. ಮೇಲೆ ಕೆಳಗೆ ಎಲ್ಲಿಯೂ ಇಲ್ಲದೆ ನಡುವಿನಲ್ಲಿ ಇರತಕ್ಕಂಥ ಸಮಸ್ಯೆ, ಒಂದು ತ್ರಿಶಂಕು ಸ್ಥಿತಿ. ಮೇಲೂ ಇಲ್ಲ, ಅಲ್ಲೇ ತ್ರಿಶಂಕು ಸ್ಥಿತಿ ನಮ್ಮದು, ಅದು ರಜೋಗುಣ. ಮೇಲಕ್ಕೆ ಹೋಗಲಿಕ್ಕೂ ನೋಡಿ, ರಜೋಗುಣವರು ಏನು ಗೊತ್ತುಂಟ, ಒಂಥರ ಸಂಕಟ. ಅನುಷ್ಠಾನ, ಪೂಜೆ ಪುನಸ್ಕಾರ ಮಾಡದೇ ಇದ್ದರೆ ಏನು ಪಾಪ ಬರುತ್ತೋ ಏನೋ ಅಂತ ಭಯ. ಮಾಡದೇ ಇರಲಿಕ್ಕೂ ಧೈರ್ಯ ಇಲ್ಲ. ಮಾಡಿದರೆ ಅಲ್ಲ ಎಂಥ ಸುಮ್ಮನೆ ಇದೆಲ್ಲ ಹೌದಲ್ಲೋ ಗೊತ್ತಿಲ್ಲ, ಇದನ್ನು ಮಾಡಿ ಸುಮ್ಮನೆ ಟೈಮ್ ವೇಸ್ಟೋ ಏನೋ, ಈ ಪೂಜೆ ಪುನಸ್ಕಾರ ಮಾಡಿ ವ್ಯರ್ಥವೋ ಏನೋ. ಈ ಮಾಡಲಿಕ್ಕೆ ಹೋಗುವಾಗ ಅದನ್ನು ಮಾಡಿದರೆ ಏನು ಉಪಯೋಗ ಉಂಟೋ ಇಲ್ಲೋ ಗೊತ್ತಿಲ್ಲ, ಯಾರಿಗೂ ಗೊತ್ತು ಸತ್ಯ ಯಾವುದು ಅಂತ. ಆ ಕಡೆ ದೇವರ ಮೇಲೆ ಭಕ್ತಿ ಮಾಡಲಿಕ್ಕೂ ಆಗೋಲ್ಲ, ಈ ಕಡೆ ಬಿಡಲಿಕ್ಕೂ ಆಗೋಲ್ಲ. ಬಿಟ್ಟರೆ ಕಡೆ ದೇವರಿದ್ದರೆ ನರಕ ಕಳಿಸಿಬಿಟ್ರೆ ಅಂತ ಹೀಗೆ ಶುರುವಾಗೋದು. ಇದು ರಜೋಗುಣ. ಅಂದರೆ ಅವನು ಯಾವ ಕನ್ವಿಕ್ಷನಿಗೂ ಹೋಗೋದಿಲ್ಲ. ಮಧ್ಯೆ ಅಂದರೆ ಅವನಿಗೆ ಮೇಲೂ ಇಲ್ಲ ಕೆಳಗೂ ಇಲ್ಲ, ಅವನು ಕನ್ಫ್ಯೂಷನ್ನ ಬದುಕು. ಅದಕ್ಕೆ ಭೂಮವು ತಿಷ್ಠಂತಿ ಅಂತ ಹೇಳಿಲ್ಲ, ಮಧ್ಯೆ ತಿಷ್ಠ. ಒಂದೊಂದು ಶಬ್ದವನ್ನು ಬಳಸುವಾಗ ಗೀತೆ ಎಷ್ಟು ಎಚ್ಚರ ವಹಿಸುತ್ತೆ ಅಂದರೆ, ಮಧ್ಯೆ ತಿಷ್ಠಂತಿಂದರೆ ಆ ಮೇಲೆ ಅದನ್ನು ಆಕ್ಸೆಪ್ಟೆನ್ಸು ಇಲ್ಲ, ಡಿನಯಲ್ಲೂ ಇಲ್ಲ, ಅದು ಕನ್ಫ್ಯೂಷನ್, ಅದು ಮಧ್ಯಸ್ಥಿತಿ. ಬಹಳ ಒಂದೊಂದು ಶಬ್ದದ ಆಯ್ಕೆಯಲ್ಲಿ ಕೂಡ ಭಗವದ್ಗೀತೆ ಅನೇಕ ಅರ್ಥದ ಆಯಾಮಗಳನ್ನು ತುಂಬಿ ಬರುತ್ತೆ. ನೀವು ಮಧ್ಯೆ ಇಲ್ಲದೆ ಭೂಮೋ ತಿಷ್ಠಂತಿ ರಾಯಸ ಅಂತ ಹೇಳ್ಬೋದಲ್ವ, ಮುಗಿದೋಯ್ತು. ಸ್ವರ್ಗದಲ್ಲಿ ದೇವತೆಗಳು, ಭೂಮಿಯಲ್ಲಿ ಮನುಷ್ಯರು, ನರಕದಲ್ಲಿ ತಾಮಸರು. ಭಾಳ ಸುಲಭ. ನರಕೆ ಸ್ವರ್ಗೇ ಭೂಮ ಅಂತ ಹೇಳೋದು, ಅದು ಹೇಳೋದಿಲ್ಲ. ಊರ್ಧ್ವಂ ಅಂದರು, ಮಧ್ಯೆ ಅಂದರು, ಅದು ಹೋಗಚ್ಚಂತಿ. ಕೆಳಕ್ಕೆ ಹೋಗೋದು ಅಂದರೆ ಡಿನಯಲ್ ಆಫ್ ಗಾಡ್, ಭಗವಂತನ ವಿರುದ್ಧವಾಗಿ ಹೋಗೋದು. ಮೇಲಕ್ಕೆ ಹೋಗೋದು ಅಂದರೆ ಭಗವಂತನ ಮುಖ ಮಾಡಬೇಕು. ಮಧ್ಯದಲ್ಲಿ ಹೋಗೋದು ಅಂದರೆ ದೇವರನ್ನು ಒಪ್ಪಬೇಕೋ ಬಿಡುವ, ಅದು ಗೊತ್ತಾಗಲ್ಲ ಮಾರ್ಯಾರೆ, ಇದು ಗೊತ್ತಾಗಲ್ಲ. ಇದು ಕನ್ಫ್ಯೂಷನ್ನ ಸ್ಟೇಜ್ ಮಧ್ಯ. ಇದು ಬಹಳ ಈ ಶಬ್ದಗಳನ್ನು ಬಳಸುವಲ್ಲಿ ಸಂಸ್ಕೃತದಲ್ಲಿ ಒಂದು ಶಬ್ದದ ಬದಲಿಗೆ ಇನ್ನೊಂದು ಶಬ್ದ ಹಾಕಿದರೆ ಆಗತಕ್ಕಂಥ ಅರ್ಥ ವಿಶೇಷಗಳು ಅದು ಅದ್ಭುತ. ಆ ಎಲ್ಲ ಶಬ್ದದ ಮೂಲಕ ಹೆಚ್ಚು ಹೆಚ್ಚು ಅರ್ಥವನ್ನು ತುಂಬುವ ಎಲ್ಲ ತಂತ್ರಗಳನ್ನು ಗೀತೆ ಒಳಗೊಂಡಿದೆ. ಅದನ್ನೇ ಅಲ್ವಾ ದಶಾರ್ಥಾ ಸರ್ವ ಭಾರತೆ. ನಾವೀಗ ಏನೋ ಒಂದೋ ಎರಡೋ ಅರ್ಥವನ್ನು ಗೀತೆಯಿಂದ ನೋಡಿಯೇ ಏನು ಅರ್ಥವ್ಯಾಪ್ತಿ ಅಂತ ದಿಗಿಲಾಗ್ತೇವೆ. ಆದರೆ ಪ್ರಾಚೀನರು ಹೇಳ್ತಾರೆ, ಗೀತೆಯ ಪ್ರತಿಯೊಂದು ಶ್ಲೋಕಕ್ಕೂ 10 ಮುಖದಿಂದ ಅರ್ಥ ಮಾಡಲಿಕ್ಕೆ ಬರುತ್ತೆ ಅಂತ. ನಮಗೆ 2 ಅರ್ಥ ಹೊಳೆದು ಬಿಟ್ಟರೆ ನಾವು ನೆಲದಲ್ಲಿರೋಲ್ಲ, ಊರ್ಧ್ವಂ ಗಚ್ಚಂತಿ. ಅದೇ 10 ಅರ್ಥ ಹೊಳೆದು ಬಿಟ್ಟರೆ ಅದು ಗೀತೆ. ಈ ನಾವು ಎಷ್ಟೆಷ್ಟು ಸಾತ್ವಿಕರಾಗ್ತೇವೆ ಅಷ್ಟಷ್ಟು ಹೆಚ್ಚು ಅರ್ಥವನ್ನು ತೆರೆಸುತ್ತೆ. ಅದು ಅರ್ಥ ಎಷ್ಟು ಅರ್ಥ ತೆರ್ಕೊಂಡಿತೋ ಅಷ್ಟಷ್ಟು ಬೆಳಕು, ಅಷ್ಟಷ್ಟು ಊರ್ಧ್ವಮುಖಿ ಗಮನ. ಅದು ಮೆಂಟಲಿ ಎಲಿವೇಟೆಡ್ ಆಗೋದು, ಬೌದ್ಧಿಕವಾಗಿ ಎತ್ತರಕ್ಕೇರೋದು. ಎತ್ತರಕ್ಕೇರಿದವ, ಬೌದ್ಧಿಕವಾಗಿ ಎತ್ತರಕ್ಕೇರಿದವ ಒಂದು ದಿವಸ ದೈಹಿಕವಾಗಿ ಮೇಲಕ್ಕೆ ಹೋಗಲೇಬೇಕು. ಹಾಗೆ ಭಗವಂತನನ್ನು ಸೇರುವಂಥ ಕ್ರಿಯೆಯನ್ನು
ಇದು ಬಹಳ ಒಂದು ಸ್ಥಿತಿ. ಆಮೇಲೆ ಅದರ ಮುಂದಿನ ಶ್ಲೋಕ ಬಹಳ ನಾಣ್ಯಂ ಗುಣೇಭ್ಯ. ನಾನು ಹೇಳಿದೆ ಇಲ್ಲಿ ಚೇತನ ಬರೇ ಸತ್ವ ರಜಸ್ಸು ತಮಸ್ಸು ಅಂದರೆ ಜಡ ಅಲ್ಲ, ಚೇತನವು ಈ ಶ್ಲೋಕದಲ್ಲಿ ವಿವಕ್ಷಿತ ಅನ್ನುವುದರ ಸುಳುವು ಮುಂದೆ ಸಿಗುತ್ತೆ ಅಂತ ಹೇಳಿದೆ. ಈ ಶ್ಲೋಕದಲ್ಲಿದೆ ನಾಣ್ಯಂ ಗುಣೇಭ್ಯ ಕರ್ತಾರಂ ಯದಾ ದ್ರಷ್ಟ ಅನುಪಶ್ಯತಿ ಗುಣೇಭ್ಯಶ್ಚ ಪರಂ ವೇತ್ತಿ. ಅದು ಇಲ್ಲಿ ಬಹಳ ಸ್ಪಷ್ಟವಾಗಿ ಮದ್ಭಾವಂ ಸೋಧಿ ಗಚ್ಚತಿ. ಕೃಷ್ಣ ಹೇಳಿದ ಈ ಮೂರು ಗುಣಗಳು ನಮ್ಮಲ್ಲಿ ನೋಡಿ ಬಹಳ ರೋಚಕವಾಗಿದೆ. ಮೊದಲು ಒಂದು ಸ್ಥೂಲವಾದ ಅರ್ಥ ಹೇಳಿಬಿಡ್ತೇನೆ. ಗುಣೇಭ್ಯ ಅನ್ಯಂ ಕರ್ತಾರಂ ನಾನು ಪಶ್ಯತಿ. ನಮ್ಮ ಜೀವನದಲ್ಲಿ ಏನೇನು ನಡೆಯುತ್ತೆ ಅದು ಎಲ್ಲವೂ ಗುಣದ ಪ್ರಕ್ರಿಯೆ. ನಮಗೊಂದು ದಿವಸ ಏನೋ ಒಬ್ಬರಿಗೆ ಉಪಕಾರ ಮಾಡಬೇಕು ಅಂಥೇಳಿ ಏನೋ ಓದಬೇಕು, ತುಂಬ ಜಾಣ ಆಗಬೇಕು ಅಂತ ಅನಿಸಿತು. ಅದು ನಮ್ಮ ಕೆಲಸ ಅಲ್ಲ, ಅದು ಹಾಗೆ ಬುದ್ಧಿ ಕೊಟ್ಟದ್ದು ಸತ್ವಗುಣ. ಒಂದು ದಿವಸ ಅದು ಏನು ಒಂದು ಸತಿ ಹೋರಾಟ ಒಂದು ಕೈ ನೋಡಿ ಬಿಡಬೇಕು ಅಂತ ಜಿದ್ದು ಶುರುವಾಯಿತು. ಅದು ನಮ್ಮ ಗುಣ ಅಲ್ಲ, ರಜೋಗುಣ. ಯಾವ್ಯಾವುದೋ ಪ್ರಭಾವಕ್ಕೆ ಒಳಗಾಗಿ ನಾವು ಮಾಡ್ತೇವೆ, ನಾವಾಗಿ ಏನನ್ನೂ ಮಾಡೋದಿಲ್ಲ. ಒಂದು ದಿವಸ ಏನೇ ಇವತ್ತು ಓದಲಿಕ್ಕೆ ಅಂತ ಕೂತ್ರೆ ನಿದ್ರೆ ಬರುತ್ತೆ, ಮಲಗಿದ ಸಂಜೆನಿಗೆ ಎಚ್ಚರವೇ ಆಗಲಿಲ್ಲ. ಅದು ನಮ್ಮ ಸ್ವಭಾವ ಅಲ್ಲ, ತಮ್ಮ ಗುಣ. ಸೊ ನಾವು ಯಾವ ಗುಣದ ಇನ್ಫ್ಲೂಯೆನ್ಸಿಗೆ ಒಳಗಾಗಿ ಮಾಡಿದ್ದೇವೆ ಅನ್ನೋದು ಮುಖ್ಯ ಹೊರತು ನಾವು ಏನು ಮಾಡಿದ್ದೇವೆ ಅನ್ನೋದು ಮುಖ್ಯ ಅಲ್ವೇ ಅಲ್ಲ. ಯಾಕೆ ನಾವು ಏನೂ ಮಾಡೋಲ್ಲ. ಇದು ಮಾಡಿಸುತ್ತೆ. ತ್ರಿಗುಣಗಳು ನಮ್ಮ ಕೈಯಿಂದ ಮಾಡಿಸ್ತಾರೆ. ಗುಣಾಹ ಗುಣೇಶು ವರ್ತಂತೆ ಇತಿಮತ್ವ ನ ಸಜ್ಜತೆ ಅಂತ ಹಿಂದೆ ಹೇಳಿದೆ. ಎರಡನೇ ಧ್ಯಾನ ಬಂದುಬಿಟ್ಟಿದೆ. ಗುಣಾಹ ಗುಣೇಶು ವರ್ತಂತೆ. ನಮ್ಮ ಇಂದ್ರಿಯಗಳಲ್ಲಿ ಕಣ್ಣಲ್ಲಿ ಸತ್ವಗುಣ ಕೂತಿದ್ದರೆ ಒಳ್ಳೆಯ ವಿಷಯ ನೋಡುವ ಅಂತ ಕಾಣುತ್ತೆ. ರಜೋಗುಣ ಕೂತಿದ್ದರೆ ಬೇಡವಾದ್ದನ್ನೆಲ್ಲ ನೋಡುವ ಅಂತ, ತಮಗುಣ ಕೂತಿದ್ದರೆ ಕಣ್ಮುಚ್ಚಿ ಮಲಗುವ ಅಂತ ಕಾಣುತ್ತೆ. ಇದು ಇಂದ್ರಿಯಗಳಲ್ಲಿ ಕೂತು ಸತ್ವ ರಜಸ್ ತಮೋ ಗುಣಗಳು ನಮ್ಮ ಕೆಲಸಗಳನ್ನು ಮಾಡ್ತಾ ಇರ್ತವೆ. ಅವುಗಳ ಇನ್ಫ್ಲೂಯೆನ್ಸ್ನಿಂದ ನಾವು ಮಾಡ್ತೇವೆ. ನಾವಾಗಿ ಏನನ್ನೂ ಮಾಡೋಲ್ಲ. ಕಂಸ ಅವನಲ್ಲಿ ಸ್ಪ್ಲಿಟ್ ಪರ್ಸನಾಲಿಟಿ ಇತ್ತು. ವಸುದೇವ ದೇವಕಿಯರನ್ನು ಸೆರೆಮನೆಯಲ್ಲಿಟ್ಟ. ಸೆರೆಮನೆಯಲ್ಲಿಟ್ಟಾದ ಮೇಲೆ ಅವನು ಕಡೆಗೆ ಒಂದು ದಿವಸ ಪಶ್ಚಾತ್ತಾಪ ಆಗ. ಯಾಕಂದರೆ ಅವನು ಕೃಷ್ಣ ಅಂತ ತಿಳ್ಕೊಂಡು ಕೃಷ್ಣನ ಚಚ್ಚಿಬಿಡ್ಬೇಕು ಅಂತ 6 ಮಕ್ಕಳನ್ನು ಕೊಂದಿದ್ದಾನೆ. ಕೊನೆಗೆ ಅದು ಕೃಷ್ಣ ಕೊನೆ ಮಗು ತನ್ನನ್ನು ಕೊಲ್ಲುವ ಮಗುವನ್ನು ಭ್ರಮೆಯಿಂದ ಆ ಕೊನೆ ಮಗುವನ್ನು ಚಚ್ಚಿದಾಗ ಕೃಷ್ಣನ ವೃಂದಾವನಕ್ಕೆ ಹೋಗಿಬಿಟ್ಟಿದ್ದ ನಂದಗೋಕುಲಕ್ಕೆ. ಇಲ್ಲಿ ಒಂದು ಹೆಣ್ಣು ಮಗು ಇತ್ತು, ಅದನ್ನು ಚಚ್ಚಿದಾಗ ಮಗು ಆಕಾಶಕ್ಕೆ ಹಾರಿ ನಿನ್ನನ್ನು ಕೊಲ್ಲುವವನು ಬೇರೆ ಕಡೆ ಇದ್ದಾನೆ, ನನ್ನನ್ನು ಕೊಂದು ಏನು ಉಪಯೋಗ ಇಲ್ಲ ಮತ್ತು ನೀನು ನನ್ನನ್ನು ಕೊಲ್ಲಲಾರೆ ಅಂತ ಆಕಾಶಕ್ಕೆ ನೆಗೆದಾಗ ಪಶ್ಚಾತ್ತಾಪವಾಯಿತು. ವಸುದೇವ ದೇವಕಿಯರಿಂದ ಸೆರೆಯಿಂದ ಬಿಡಿಸಿ, ಹುಟ್ಟು ಸಾವು ನಮ್ಮ ಕೈಯಲ್ಲಿಲ್ಲ, ನಾವು ಯಾವಾಗ ಹುಟ್ಟುತ್ತೇವೆ, ನಾವು ಬಯಸಿದಾಗ ಹುಟ್ಟಲಿಕ್ಕಾಗತ್ತಾ, ನಾವು ಬಯಸಿದಾಗ ಸಾಯಲಿಕ್ಕಾಗತ್ತಾ, ಇದೆಲ್ಲ ಭ್ರಮೆ, ನಾನು ತಪ್ಪು ಕಲ್ಪನೆ ನಿಮ್ಮನ್ನು ಸೆರೆಮನೆಯಲ್ಲಿಟ್ಟೆ, ಕ್ಷಮಿಸಿಬಿಡಿ ಇಂದ. ಇದು ಕಂಸ. ಯಾಕೆಂದರೆ ಆವಾಗ ಅವನಿಗೆ ಒಂದು ಥರದ ಸತ್ವಗುಣದ ಇನ್ಫ್ಲೂಯೆನ್ಸ್ನಲ್ಲಿ ಇಷ್ಟು ಮಾತಾಡ್ದ. ಮರುಕ್ಷಣ ಅವನ ಪ್ರವೃತ್ತಿಯನ್ನು ಗೊತ್ತುಂಟ. ಯಾರ್ಯಾರು ಇತ್ತೀಚೆಗೆ ಹುಟ್ಟಿದ ಈ ಚಿಕ್ಕ ಮಕ್ಕಳು ಎಲ್ಲೆಲ್ಲಿದ್ದಾರೆ ಅದನ್ನು ನೋಡಿ ಅದನ್ನು ಎಲ್ಲ ಮುಗಿಸಿಬಿಡಿ ಇಂದ. ತಕ್ಷಣ ತಮ್ಮ ಗುಣ ಕೆಲಸ ಮಾಡಿದ್ರು. ಸೊ ಒಂದೇ ವ್ಯಕ್ತಿಯಲ್ಲಿ ಒಂದು ಕ್ಷಣದಲ್ಲಿ ಒಂದು ಗುಣ, ಇನ್ನೊಂದು ಕ್ಷಣದಲ್ಲಿ ಒಂದು ಗುಣ ಕೆಲಸ ಮಾಡೋದು. ನಾವೇ ಒಂದು ಸರ್ತಿ ಸಾತ್ವಿಕರಾಗಿ ಬಿಡ್ತೇವೆ, ಇನ್ನೊಂದು ಸರ್ತಿ ರಾಜಸರಾಗ್ಬಿಡ್ತೇವೆ, ಮತ್ತೊಂದು ಸರ್ತಿ ತಾಮಸರಾಗ್ತೇವೆ. ಇದು ನಮ್ಮ ಸ್ವಭಾವ ಯಾವುದೂ ಅಲ್ಲ. ಯಾಕೆಂದರೆ ಅದು ಹೇಳಿದ್ದಲ್ಲ, ಸೂಕ್ಷ್ಮ ಸತ್ವ ಅಂತ. ಅದು ನಮ್ಮ ಸ್ವಭಾವಕ್ಕೆ ಸಂಬಂಧಪಟ್ಟ ಸತ್ವ ರಜಸ್ಸು ತಮಸ್ಸು ಬೇರೆಯೇ. ಇದು ಏನು ಹೇಳೋದಂದರೆ ಎಕ್ಸ್ಟರ್ನಲ್, ಪ್ರಕೃತಿಯಿಂದ ಬಂದು ನಮ್ಮನ್ನು ಕಾಡುವ ಹೊರಗಿನ ಗುಣಗಳು. ಇದು ಪ್ರಾಕೃತಿಕ ಗುಣಗಳು, ನನ್ನ ಸ್ವರೂಪಕ್ಕೆ ಸಂಬಂಧಪಟ್ಟ ಗುಣಗಳಲ್ಲ. ನಾನು ಏನೂ ಆಗಿರ್ಬೋದು, ಆದರೆ ನಾನು ರಜೋಗುಣದ ಇನ್ಫ್ಲೂಯೆನ್ಸಿಗೆ ಒಳಗಾದರೆ ಹಾಗೇ ನಡ್ಕೋತೇನೆ. ನಾನು ಜೀವಸ್ವರೂಪ ಸಾತ್ವಿಕ ಇರಬಹುದು, ಆದರೆ ರಜೋಗುಣದ ಪ್ರಭಾವ ಬಂದರೆ, ನಿಮಗೆ ನಾನು ಹೇಳಿದೆ ಭಗವದ್ಗೀತೆಯ ಒಂದೊಂದು ಶ್ಲೋಕಕ್ಕೂ ಮಹಾಭಾರತವೇ ವ್ಯಾಖ್ಯಾನ ಅಂತ. ಯಾಕೆ ಅದನ್ನು ಇನ್ಸಿಡೆಂಟಲ್ ಆಗಿ ಘಟನೆ ಪೂರ್ವಕ ಇದನ್ನು ವಿವರಣೆ ಮಾಡುವಂಥದ್ದು ಭಾರತ. ದ್ರೋಣಾಚಾರ್ಯ ಭೀಷ್ಮಾಚಾರ್ಯರು ಸಾತ್ವಿಕರಲ್ವ, ಮಹಾಸಾತ್ವಿಕರು. ಆದರೆ ಅವರು ಮಾಡಿದ್ದೇನು, ಕೌರವನಿಗೆ ಸಪೋರ್ಟ್ ಮಾಡಿ ಯುದ್ಧ ಮಾಡಿದ್ದು. ಯಾಕೆಂದರೆ ಆಗ ಅವರಿಗೆ ರಜೋಗುಣ, ಹೋರಾಟ ಜಿದ್ದು ಜಗಳ ಅಂದರೆ ರಜೋಗುಣ. ರಜೋಗುಣದ ಪ್ರಭಾವ ನನ್ನ ಸ್ವಭಾವವನ್ನು ಮುಚ್ಚಿಟ್ಟಿತು. ಸತ್ವಗುಣ ಅನ್ನೋದು ಸ್ವಭಾವದ ಮೇಲೆ ಪ್ರಭಾವದ ಕೋಟಿಂಗು. ಆಗ ಸ್ವಭಾವ ಗೊತ್ತೇ ಆಗಲಿಲ್ಲ, ಪ್ರಭಾವ ಕೆಲಸ ಮಾಡಿತು. ನಮ್ಮ ಬದುಕಿನುದ್ದಕ್ಕೆ ನಾವು ಕೆಲಸ ಮಾಡುವುದು ನಮ್ಮ ಸ್ವಭಾವದಿಂದ ಅಲ್ಲ, ಹೊರಗಿನ ಪ್ರಭಾವದಿಂದ. ಹೊರಗಿನ ಪ್ರಭಾವಗಳು ಅನೇಕ ಇವೆ. ಒಂದು, ನಾವು ವಾಸಿಸುವ ಸಮಾಜ, ನಾವು ಓದಿದ ಗ್ರಂಥಗಳು,
ನಮಗೆ ಸಿಕ್ಕಿದ ಸ್ನೇಹಿತರ ಒಡನಾಟದಿಂದ ಪ್ರಭಾವಿತರಾಗ್ತೇವೆ. ನಾವು ಬದುಕುವ ಸಮಾಜದ ನಂಬಿಕೆಗಳು, ಆ ಭಾವನೆಗಳಿಂದ ಪ್ರಭಾವಿತರಾಗ್ತೇವೆ. ನಾವು ಓದಿದ ಪುಸ್ತಕಗಳಿಂದ ಪ್ರಭಾವಿತರಾಗ್ತೇವೆ. ಆಮೇಲೆ ಅದಕ್ಕಿಂತಲೂ ಹೆಚ್ಚು ಮುಖ್ಯವಾಗಿ ನಮ್ಮ ಮನೆತನದ ಜೀನ್ಸಿನ ಪ್ರಭಾವ, ಆನುವಂಶಿಕ, ಈ ಎಲ್ಲ ಪ್ರಭಾವಗಳು ನಮ್ಮ ಸ್ವಭಾವವನ್ನು ಮುಚ್ಚಿ ಕೆಲಸ ಮಾಡ್ತವೆ. ಆ ಪ್ರಭಾವ ಸತ್ವದ ಪ್ರಭಾವ ಆಗಿದ್ದರೆ ನಾವು ಸಾತ್ವಿಕರ ಹಾಗೆ ವರ್ತಿಸ್ತೀವಿ. ಅದರಿಂದ ಒಬ್ಬ ಮನುಷ್ಯನನ್ನು ನೋಡಿ, ಇದರ ಹಿಂದೆ ಇರತಕ್ಕ ದೊಡ್ಡ ಸಂಗತಿ ಏನು ಗೊತ್ತಾ? ನಾವು ಒಬ್ಬನ ಮೇಲುನೋಟದ ವರ್ತನೆಯನ್ನು ನೋಡಿ ಅವನ ಯೋಗ್ಯ, ಅವನ ಅಯೋಗ್ಯ, ಅವನ ಮೂರ್ಖ, ಬಾಯಿ ಬಂದಾಗಿ ಹೇಳ್ತೇವೆ, ಕಮೆಂಟ್ ಮಾಡ್ತೇವೆ. ಶಾಸ್ತ್ರ ಹೇಳುತ್ತೆ, ಅಪ್ಪ ಒಬ್ಬ ಸಾತ್ವಿಕನೂ ತಾಮಸನಾಗಿ ವರ್ತಿಸಬಹುದು, ಒಬ್ಬ ತಾಮಸನು ಇನ್ಫ್ಲೂಯೆನ್ಸಿನಿಂದ, ಸತ್ವದ ಇನ್ಫ್ಲೂಯೆನ್ಸ್ ಸಾತ್ವಿಕರಾಗಬಹುದು. ಮೇಲುನೋಟದ ವರ್ತನೆಯಿಂದ ಒಬ್ಬನನ್ನು ಜಡ್ಜ್ ಮಾಡಬೇಡ. ಅವನ ಒಳಗಿನ ಸ್ವಭಾವ ಏನು ಅಂತ ಅನ್ನೋದು ನಿನಗೆ ಮೇಲುನೋಟಕ್ಕೆ ಗೊತ್ತಾಗೋಲ್ಲ. ಅದರಿಂದ ಯಾರನ್ನು ಅವನ ಯೋಗ್ಯ, ಅವನ ಅಯೋಗ್ಯ, ಅವನ ಶತಮೂರ್ಖ, ನಮ್ಮಲ್ಲಿ ಬಹಳ ಇದು. ಒಬ್ಬನ ಮೇಲುನೋಟದ ವರ್ತನೆಯನ್ನು ನೋಡಿ ಅವಾಚ್ಯವಾಗಿ ಟೀಕೆ ಮಾಡುವಂಥದ್ದು, ಅವನ ಮುಖಾವಲೋಕನೆ ಮಾಡಬಾರ್ದು, ಅವನ ಅಯೋಗ್ಯ, ಅವನು ನೋಡಿದರೆ ಸ್ನಾನ ಮಾಡಬೇಕು, ಹಾಗೆ ಹೇಳುವವರು ನೋಡಿದರೆ ಸ್ನಾನ ಮಾಡಬೇಕು ಒಮ್ಮೊಮ್ಮೆ, ಅಷ್ಟು ಅಯೋಗ್ಯ ಸ್ವಭಾವತಃ ಅವರೇ ಅಯೋಗ್ಯರಿರ್ತಾರೆ. ಅದರಿಂದ ಈ ಒಳ್ಳೆಯವರು ಕೆಟ್ಟವರು, ಯೋಗ್ಯರು ಅಯೋಗ್ಯರು ಅನ್ನುವ ಜಡ್ಜಿಮೆಂಟು ಒಳಗಿನ ಅಂತರಂಗವನ್ನು ನೋಡುವ ಶಕ್ತಿ ಇದ್ದವರು ಮಾತ್ರ ಮಾಡಬೇಕು ಹೊರತು ಉಳಿದವರು ಮಾಡಲಿಕ್ಕೆ ಹೋಗಬಾರದು. ಅದು ಮುಂದೆ ಹೇಳ್ತಾನೆ ಕೃಷ್ಣ, ಅದೂ ಇಲ್ಲಿ ಬರುತ್ತೆ ಮುಂದೆ ಗೀತೆಯಲ್ಲೇ ಕೃಷ್ಣನೇ ಹೇಳ್ತಾನೆ. ಅದನ್ನು ಸಮಾಜದಲ್ಲಿ ಇರತಕ್ಕಂಥ ಬಹಳ ಮಹತ್ವದ ಮಾತು. ಆ ಅರ್ಥ ಕೂಡ ಆ ಗೀತೆಯಲ್ಲಿ ನಿಮಗೆ ಮೇಲುನೋಟಕ್ಕೆ ಹೊಳೆಯೋಲ್ಲ. ಮತ್ತು ಯಾವ ಭಾಷ್ಯಕಾರರು ಅರ್ಥ ಬರೀಲಿಲ್ಲ, ಆಚಾರ್ಯರು ಬರೀತಾರೆ. ಏನು ಅಂದರೆ ಅದೇ ಸಮಾಜದಲ್ಲಿ ಒಬ್ಬನು ಒಳ್ಳೆಯದಾಗಿದ್ದಾನೆ, ಒಬ್ಬನು ಕೆಟ್ಟದಾಗಿ ನಡ್ಕೋತಾನೆ, ನೀನು ಎರಡನ್ನು ನೋಡಿ ಇವನು ಒಳ್ಳೆಯವ ಅವನು ಕೆಟ್ಟವ ಅಂತ ಜಡ್ಜ್ಮೆಂಟ್ ಮಾಡಿಬಿಡ, ತಟಸ್ಥನಾಗಿರು ಅಂತ ಆಚಾರ ಅರ್ಥ ಬರೀತಾರೆ, ಬೇರೆ ಯಾರೂ ಬರೀಲಿಲ್ಲ. ಸಮಾಜದಲ್ಲಿ ಇರತಕ್ಕ ಒಳ್ಳೆತನವನ್ನು ನೋಡಿ ಅವನು ಬೆನ್ನು ಕಟ್ಟಬೇಡ, ಕೆಟ್ಟತನವನ್ನು ನೋಡಿ ಅವನು ದ್ವೇಷ ಮಾಡಿ ಹೊಡೆಯೋದು ಬಡಿಯೋದು ಮಾಡಬೇಡ. ಎರಡನ್ನು ನೋಡಿ ನೀನು ನಿರ್ವಿಕಾರನಾಗಿ ಇರು. ಯಾಕೆಂದರೆ ನಿನಗೆ ಗೊತ್ತಿದೆ ಅಲ್ವಾ ಗುಣದ ಪ್ರಭಾವ. ಪಾಪ ಅವನು ಸಾತ್ವಿಕದ ಪ್ರಭಾವಕ್ಕೆ ಒಳಗಾಗಿದ್ದಾನೆ, ಇವನು ತಮಸ್ಸಿನ ಪ್ರಭಾವಕ್ಕೆ ಒಳಗಾಗಿದ್ದಾನೆ, ಇವನು ರಜಸ್ಸಿನ ಪ್ರಭಾವಕ್ಕೆ. ವ್ಯಕ್ತಿಯನ್ನು ಯಾಕೆ ದ್ವೇಷ ಮಾಡ್ತೀಯಾ? ಅವನ ಇನ್ಫ್ಲೂಯೆನ್ಸು ಅವನಿಗೆ ಗೊತ್ತಿಲ್ಲದೆ ಆ ಇನ್ಫ್ಲೂಯೆನ್ಸಿಗೆ ಒಳಗಾಗಿದ್ದಾನೆ. ಆದ್ದರಿಂದ ಇವನು ಒಳ್ಳೆಯವನು ಅಂತ ಬೆನ್ನು ಹತ್ತುವುದು ಬೇಡ, ಇವನು ಕೆಟ್ಟವನು ಅಂತ ದ್ವೇಷ ಮಾಡುವುದು ಬೇಡ. ನೀನು ನಿರ್ವಿಕಾರನಾಗಿ ನಿನ್ನಷ್ಟಕ್ಕೆ ಇರು. ಬಹಳ ಅದ್ಭುತವಾದಂಥ ಸೈಕಾಲಜಿಯನ್ನು ಕೃಷ್ಣ ಹೇಳ್ತಾನೆ. ಕಷ್ಟ ಏನು ಗೊತ್ತುಂಟ, ಕೃಷ್ಣ ಇಷ್ಟು ಹೇಳಿದ ಮೇಲೂ ಈ ಭಗವದ್ಗೀತೆಯನ್ನು ಓದಿದವರಿಗೆ ಈ ಸತ್ವರಜಸ್ತಮಗಳನ್ನು ವಿಶ್ಲೇಷಣೆ ಮಾಡಿಕೊಂಡು ತಮ್ಮ ಜೀವನ ಅಳವಡಿಸಿಕೊಳ್ಳಿಕ್ಕೆ ಆಗ್ತಾ ಇಲ್ಲ, ಅರ್ಥವೇ ಆಗೋದಿಲ್ಲ. ಕೃಷ್ಣ ಹೇಳಿದರೂ ಅರ್ಥ ಆಗೋಲ್ಲ, ಯಾಕೆಂದರೆ ನಮ್ಮ ಮನಸ್ಸು ಸತ್ವದ ಕಡೆಗೆ ಟ್ಯೂನ್ ಆಗಲಿಲ್ಲ. ಟ್ಯೂನ್ ಆಗದೇ ಇದ್ದರೆ ಭಗವದ್ಗೀತೆ ಓದಿದರೂ ಅರ್ಥ ಆಗೋಲ್ಲ. ನೋಡಿ, ನಾಣ್ಯಂ ಗುಣೇಭ್ಯ ಕರ್ತಾರಂ ಯದಾ ದ್ರಷ್ಟ ಅನುಪಶ್ಯತಿ. ದ್ರಷ್ಟ ಮೂಲಭೂತವಾಗಿ ನೀವು ದ್ರಷ್ಟೃಗಳಾಗಬೇಕು ಅಂತ ಒತ್ತು ಕೊಡ್ತಾನೆ ಕೃಷ್ಣ. ಅಂದರೆ ದ್ರಷ್ಟ ಅಂದರೆ ನೋಡುವವನು ಅಷ್ಟೇ. ಹೌದು, ನೋಡುವವನು ಅಂದರೆ ಇಂಗ್ಲೀಷ್ನಲ್ಲಿ ಸಿಯರ್ಸ್ ಅಂತ ಹೇಳ್ತಾರೆ. ಅಂದರೆ ರಸ್ತೆಯಲ್ಲಿ ಹೋಗೋರ್ನೆಲ್ಲ ನೋಡುವವನು ಸಿಯರ್ ಅಲ್ಲ, ಅಪೂರ್ವವಾದಂಥ ಸಂಗತಿಗಳನ್ನು ಕಾಣುವ ಒಳನೋಟ ಉಳ್ಳವನು ಅವನು ದ್ರಷ್ಟ. ನಾವು ಎಲ್ಲರೂ ದೃಷ್ಟಗಳೇ, ಕಂಡಿದ್ದವರೆಲ್ಲ ದೃಷ್ಟಗಳಾಗ್ತಾರ? ಆಗೋಲ್ಲ. ದ್ರಷ್ಟ ಅಂದರೆ ಉಳಿದವರಿಗೆ ಕಾಣದ್ದನ್ನು ಕಾಣುವ ಕಣ್ಣುಳ್ಳವನು ಅಂತ ಅರ್ಥ. ಎಲ್ಲರೂ ಕಂಡದ್ದನ್ನು ನಾನು ಕಾಣ್ತೇನೆ, ನಾನು ದ್ರಷ್ಟ ಆಗೋದಿಲ್ಲ. ನಿಮಗೆ ಕಾಣಬಾರದು, ನನಗೆ ಕಾಣಬೇಕು, ಆಗ ನಾನು ದ್ರಷ್ಟ ಆಗ್ತೇನೆ. ಇದೇ ಈಗ ಒಂದು ಶ್ಲೋಕ, ಒಂದು ಗೀತೆಯ ಒಂದು ಶ್ಲೋಕ, ನಿಮಗೆ ಕಾಣುವ ಅರ್ಥಕ್ಕಿಂತ ಹೆಚ್ಚು ವಿಶಿಷ್ಟವಾದ ಅರ್ಥ ನನಗೆ ಕಂಡ್ರೆ ನಾನು ಗೀತೆಯ ದ್ರಷ್ಟ ಆಗ್ತೇನೆ. ಎಲ್ಲ ವ್ಯಾಖ್ಯಾನಗಳನ್ನು ಊರು ಹೊಡೆದು ಅದನ್ನು ಕನ್ನಡದಲ್ಲಿದ್ದನ್ನು ಸಂಸ್ಥೆಯಲ್ಲಿದ್ದನ್ನು ಕನ್ನಡದಲ್ಲಿ ಹೇಳಿದರೆ ನಾನು ದ್ರಷ್ಟ ಆಗೋದಿಲ್ಲ, ಕಾಪಿ ಹೊಡೆಯೋನಾಗ್ತೇನೆ, ಕಾಪಿಯಿಸ್ಟ್ ಅಂತ ಹೇಳಿ. ಅದರಿಂದ ದ್ರಷ್ಟ ಅನ್ನೋದೇ ಒಂದು ದೊಡ್ಡ ಕ್ವಾಲಿಟಿ. ಕೃಷ್ಣ ಮೊದಲು ನೀನು ದ್ರಷ್ಟ ಆಗೋ ಅಂದರೆ ಉಳಿದವರಿಗೆ ಕಾಣದ್ದನ್ನು ಕಾಣುವ ಕಣ್ಣು ಬೆಳೆಸಿಕೊ. ಅವನು ಆಗ ಏನಾಗುತ್ತೆ ಅಂದರೆ ಕಣ್ಣು ಸತ್ವಗುಣದಲ್ಲಿ ಕಣ್ಣು ನೆಟ್ಟಿರುತ್ತೆ, ಸತ್ವದಿಂದ ಕಾಣದ್ದನ್ನು ಕಾಣುವ ಬಯಕೆ ಕಣ್ಣಿಗೆ ಮೂಡುತ್ತೆ. ಆವಾಗ ಕಣ್ಣು ಸತ್ಯಕ್ಕೆ ಟ್ಯೂನ್ ಆಗಿಬಿಡುತ್ತೆ. ಕಣ್ಣು ಸತ್ಯಕ್ಕೆ ಟ್ಯೂನ್ ಆಗುತ್ತೆ, ಅಸತ್ಯ ಕಾಣುವುದೇ ಇಲ್ಲ. ಅದಕ್ಕೆ ಅನುಪಶ್ಯತಿ ಅಂತ, ಸತ್ಯಕ್ಕೆ ಅನುಗುಣವಾಗಿಯೇ ಕಾಣುತ್ತೆ ಕಣ್ಣು. ಯಾಕೆಂದರೆ ಇದನ್ನು ಒಂದು ಕಡೆ ಭಾಗವತದಲ್ಲಿ ಒಂದು ಮಾತು ಬರುತ್ತೆ, ಏನು ಅಂದರೆ ನೀನು ತ್ಯಕ್ತ ವೇದನಾಗು ಅಂತ, ವೇದತ್ಯಾಗ ಮಾಡು ಅಂತ. ಏನ್ರಿ ವೈದಿಕರಾಗಿ ಹೀಗೆ ಹೇಳೋದಾ? ವೇದತ್ಯಾಗ ಮಾಡು. ಅದಕ್ಕೆ ಎಲ್ಲರೂ ತುಂಬ ಒದ್ದಾಟ ಪಟ್ಟಿದ್ದಾರೆ ಅದಕ್ಕೆ ಅರ್ಥ ಹೇಳೋದಕ್ಕೆ.
ಅದಕ್ಕೆ ಸೈಕಲಾಜಿಕಲ್ ಮೀನಿಂಗ್ ಹೇಳಿದವರು ಮಧ್ವಾಚಾರ್ಯರು ಮಾತ್ರ. ಅವರು ಹೇಳಿದರು, ವೇದವನ್ನು ಓದದೆಯೇ ನಿನ್ನ ಮನಸ್ಸಿಗೆ ವೇದದಲ್ಲಿ ಹೇಳಿದ್ದು ಹೊಳೆದರೆ ನೀನು ವೇದ ತ್ಯಾಗ ಮಾಡಿದವ ಅಂತ. ಟ್ಯೂನಿಂಗ್, ವೇದಕ್ಕೆ ನಿನ್ನ ಮನಸ್ಸು ಟ್ಯೂನ್ ಆಗಿಬಿಡುತ್ತೆ. ನೀನು ಯಾರಾದ್ರು ಕೇಳಿದರೆ ನಾಳೆ ಬನ್ನಿ ವೇದ ನೋಡಿ ಹೇಳ್ತೇನೆ ಅಂತಲ್ಲ, ವೇದದಲ್ಲಿ ಏನು ಹೇಳಿದೆ ಅದು ನಿಮ್ಮ ತಲೆಗೆ ತಕ್ಷಣ ಹೊಳೆಯಬೇಕು. ಅದು ವೇದಕ್ಕೆ ನನ್ನ ಮೈಂಡ್ ಟ್ಯೂನ್ ಆಗಿರೋದಿಲ್ಲ, ಅದು ವೇದ ತ್ಯಾಗ ಅಂತ. ವಾಟ್ ಎ ಬ್ಯೂಟಿಫುಲ್ ಸೈಕಲಾಜಿಕಲ್ ಇಂಟರ್ಪ್ರಿಟೇಷನ್ ಆಫ್ ಲ್ಯಾಂಗ್ವೇಜ್. ಇದು ಮಧ್ವಾಚಾರ್ಯ ಒಬ್ಬರೇ ಮಾಡಿದ್ದೆ ಕೆಲಸ. ಮಧ್ವಾಚಾರ್ಯರು ಮನಃಶಾಸ್ತ್ರ ಮತ್ತು ವೇದಾಂತವನ್ನು ಸಮನ್ವಯ ಮಾಡಿದ ಏಕಮೇವ ಆಚಾರ್ಯ. ಬಹಳ ಜನ ಮಾಧ್ವರಿಗೂ ಗೊತ್ತಿಲ್ಲ ಈ ವಿಷಯ. ಏನೋ ಮಧ್ವಾಚಾರ್ಯರು ನಮ್ಮ ಗುರುಗಳು ಕೆನ್ನೆ ತಟ್ಟಿಕೋತಾರೆ. ಅತ್ಯಂತ ಅದ್ಭುತ ಅಂದರೆ ಮಾಡರ್ನ್ ಲೇಟೆಸ್ಟ್ ಸೈಕಾಲಜಿ ಮತ್ತು ವೇದಾಂತವನ್ನು ಸಮನ್ವಯ ಮಾಡಿದವರು ಆಚಾರ್ಯ ಮಧ್ವರೊಬ್ಬರು. ಅದಕ್ಕೆ ಹಿಂದಿನವರಿಗೆ ಸೈಕಾಲಜಿ ಒಂದು ವೇದಾಂತಕ್ಕೆ ಸಮನ್ವಯ ಮಾಡಬೇಕು ಅನ್ನೋ ಕಲ್ಪನೆಯೇ ಇರಲಿಲ್ಲ, ಮತಾಚಾರ್ಯರುಗಳಿಗೆ ಕೂಡ. ಅದು ಹೇಳ್ತಾರೆ, ನಾಣ್ಯಂ ಗುಣೇಭ್ಯ ಕರ್ತ ದ್ರಷ್ಟ ಅನುಪಶ್ಯತಿ. ಯಾರು ಸತ್ಯವನ್ನು ಕಾಣಬೇಕು, ಉಳಿದವರಿಗೆ ಕಾಣದ ಸತ್ಯ ನನಗೆ ಕಾಣಬೇಕು ಅಂತ ಬಯಸ್ತಾನೆ, ಅವನ ಮೈಂಡು ಸತ್ಯಕ್ಕೆ ಟ್ಯೂನ್ ಆಗುತ್ತೆ. ಅದನ್ನು ಅವನು ಬರೀ ಪಶ್ಯತಿ ಅಲ್ಲ, ಅನುಪಶ್ಯತಿ. ಸತ್ಯಕ್ಕೆ ಅನುಗುಣವಾಗಿಯೇ ಅವನ ದರ್ಶನ ಇರುತ್ತೆ, ಅಸತ್ಯವನ್ನು ನೋಡುವುದೇ ಇಲ್ಲ ಅವನು. ನೋಡಿ, ಈ ಶಬ್ದಗಳನ್ನು ಗಮನಿಸಿ. ದ್ರಷ್ಟ ಅಂದ, ಅನುಪಶ್ಯತಿ ಅಂದ, ಪಶ್ಯತಿ ಅಂತ ಹೇಳಲಿಲ್ಲ. ಅದೇನು ಪಶ್ಯತಿ ಹೇಳಿದೆ, ಅನುಪಶ್ಯತಿ ಯಾಕೆ ಅಂದರೆ ಶ್ಲೋಕ ಬರ್ತಿಗೆ. ನೀವು ಬಹಳ ಜನದ ಕೇಳಿ ಅಷ್ಟೇ, ಶ್ಲೋಕ ಬರ್ತಿಗೆ, ಅದು ಶ್ಲೋಕಕ್ಕೆ ಒಂದು ಅಕ್ಷರ ಕಮ್ಮಿ ಆಗುತ್ತೆ ಹೇಳಿದರೆ ಅದು ಅನುಪಶ್ಯತಿ ಅಂತ ಅಲ್ಲ. ಶ್ಲೋಕ ಭರ್ತಿ ಮಾಡಲಿಕ್ಕೆ ಶಬ್ದ ತುಂಬಿಸುವಷ್ಟು ದೊಡ್ಡರೋ ವೇದವ್ಯಾಸರು. ಒಂದು ಅಕ್ಷರ ಅವರು ಸೇರಿಸಿದ್ರೆ ಅದಕ್ಕೊಂದು ಅರ್ಥ ಇರಬೇಕು. ದ್ರಷ್ಟ ಅನುಪಶ್ಯತಿ, ಏನು ಕಾಣ್ತಾನೆ? ಅನ್ಯಂ ನಾಣ್ಯಂ ಗುಣೇಭ್ಯ ಕರ್ತಾರಂ. ಅವನು ಹೇಳ್ತಾನಂತೆ ನಾನು ಮಾಡಿದೆ ಅಂತ ಎಂದೂ ಹೇಳೋದಿಲ್ಲ ಅವನು. ಯಾಕೆಂದರೆ ಅವನಿಗೆ ಕಣ್ಣಿದೆ, ನಾನು ಮಾಡಿದ್ದಲ್ಲ ಅಂತ ಕಾಣುವ ಕಣ್ಣಿದೆ ಅವನಿಗೆ. ಗುಣೇಭ್ಯ ಅನ್ಯಂ, ಈ ತ್ರಿಗುಣಗಳಿಗಿಂತ ವ್ಯತಿರಿಕ್ತವಾಗಿ ನಾನು ಮಾಡಿದ್ದು. ಅವನು ಹೇಳ್ತಾನೆ, ಏನು ಮಾಡಿ ಸತ್ವಗುಣ ಮಾಡಿತಪ್ಪ, ನನ್ನ ಕೈಲಿ ಸತ್ವಗುಣ ಮಾಡಿಸಿತ್ತು. ನನ್ನ ಕೈಯಲ್ಲಿ ನನಗೆ ಸಿಟ್ಟು ಬಂತು, ನಾನು ಬೈದೆ. ಯಾಕೆ? ನನ್ನ ಕೈಯಲ್ಲಿ ರಜೋಗುಣ ಮಾಡಿಸಿಬಿಟ್ಟಿತು, ಕೋಪವನ್ನು ಬೈದುಬಿಟ್ಟೆ. ಆಮೇಲೆ ನಾನು ತಪ್ಪು ಮಾಡಿಬಿಟ್ಟೆ, ನನ್ನ ಕೈಯಲ್ಲಿ ತಮೋಗುಣ ಮಾಡಿಸಿತು ಅಂತ ಹೇಳ್ತಾನೆ. ಗುಣೇಭ್ಯ ಅನ್ಯಂ ಕರ್ತಾರಂ ನಾನು ಪಶ್ಯತಿ ಅಂತ. ಅವ್ರು ನಾನು ಮಾಡಿದೆ ಅಂತಾಗಲಿ ಅಥವಾ ಇನ್ಯಾರು ಅವರು ಮಾಡಿದರು, ಅವರಿಂದಾಗಿ ಹೀಗಾಯಿತು, ಅವ್ರು ನನಗೆ ಹೀಗೆ ಮಾಡಿದರು, ಅವ್ರು ಹೀಗೆ ದ್ರೋಹ ಮಾಡಿದರು, ಅವ್ರು ನಾವು ನೋಡಿದರೆ ಆಗೋಲ್ಲ, ಅವ್ರು ನಾನು ಹೇಟ್ ಮಾಡ್ತೇನೆ, ಐ ಹೇಟ್ ಹಿಮ್. ನೀವು ಹೇಟ್ ಮಾಡೋದಿದ್ದರೆ ಗುಣಗಳನ್ನು ಹೇಟ್ ಮಾಡಿ, ವ್ಯಕ್ತಿಯನ್ನು ಹೇಟ್ ಮಾಡಬೇಡಿ ಇಂದ ಕೃಷ್ಣ. ಯಾಕೆಂದರೆ ನನ್ನ ಒಬ್ಬ ಬೈದ, ಜಗಳ ಆಡಿದ, ಹೊಡೆದ, ಅವನ ಗುಣ ಅವನ ಮೇಲೆ ಕೆಲಸ ಮಾಡಿದ, ಅವನಿಗೆ ಗೊತ್ತಿಲ್ಲವಪ್ಪ. ಅವನ ಆ ಗುಣ ಬದಲಾದಾಗ ನನ್ನನ್ನು ಪ್ರೀತಿಸಬಹುದು. ನಾನು ಇದನ್ನು ಅನೇಕ ಬಾರಿ ಅನುಭವಿಸಿದ್ದೇನೆ. ನಾನು ಕೆಲವೊಮ್ಮೆ ಅಂದರೆ ವೈಚಾರಿಕ ಭೇದ ಬಂದಾಗ, ವ್ಯಕ್ತಿದ್ವೇಷ ನಾನು ಎಂದೂ ಯಾರಲ್ಲೂ ಮಾಡಿಲ್ಲ. ವೈಚಾರಿಕ ಭೇದ ಬಂದಾಗ ನಾನು ಜಗಳಾಡಿದ್ದೇನೆ. ನಿಮ್ಮ ಅಭಿಪ್ರಾಯ ನಾನು ಒಪ್ಪಲ್ಲ. ಬಹಿರಂಗವಾಗಿ ಪತ್ರಿಕೆಯ ಮೂಲಕ ನಾನು ಟೀಕಿಸಿದ್ದು ಉಂಟು ದೊಡ್ಡ ದೊಡ್ಡ ವ್ಯಕ್ತಿಗಳನ್ನು, ಸಣ್ಣದಿರುವಾಗ. ಈಗ ಗೊತ್ತಾಯಿತು, ಯಾಕೆಂದರೆ ಎಲ್ಲ ಗುಣ ಮಾಡುತ್ತೆ, ನಾವು ಬೈದಿ ಏನು ಉಪಯೋಗ ಅಂತ. ಈಗ ಆ ಕೆಲಸವೂ ಮಾಡೋಲ್ಲ ನಾನು. ಆವಾಗ ವಿರೋಧ ಮಾಡುತ್ತಿದ್ದೆ, ಹೋರಾಟ. ಸತ್ಯ ನಾನು ಕಂಡದ್ದು ಸರಿ ಅಂತ ನನಗೆ ಮನವರಿಕೆ ಆದಾಗ ತಪ್ಪು ಹೇಳಿದವರನ್ನು ನಾನು ಟೀಕೆ ಮಾಡ್ತಿದ್ದೆ ಪತ್ರಿಕೆ ಮೂಲಕ, ಬರವಣಿಗೆಯಲ್ಲಿ. ಹಾಗೆ ಟೀಕೆ ಮಾಡಿ ಒಬ್ಬರು ದೊಡ್ಡ ವ್ಯಕ್ತಿ, ಒಬ್ಬರು ಸ್ವಾಮಿಗಳು ನನ್ನ ಮೇಲೆ ವಿಪರೀತ ಸಿಟ್ಟು ಮಾಡಿದರು. ಸಿಟ್ಟು ಮಾಡಿ ಒಂದು ಸಂಪರ್ಕವೇ ಕಡಿದು ಹೋಯಿತು. ಆಮೇಲೆ ನನ್ನ ವಿರುದ್ಧವಾಗಿ ಪ್ಯಾಂಪ್ಲೆಟ್ ಪ್ರಿಂಟ್ ಮಾಡಿ ಹಂಚಿದ್ರು. ಇಷ್ಟೆಲ್ಲ ಗದ್ದಲ ಆಯಿತು. ನಾನು ನಿರ್ವಿಕಾರನಾಗಿದ್ದೆ, ಯಾಕೆಂದರೆ ನನ್ನ ನಿಲುವು ವೈಯಕ್ತಿಕ ಅಲ್ಲ. ಅವರು ವೈಯಕ್ತಿಕವಾಗಿ ತೊಗೊಂಡ್ರು ಅದನ್ನು, ಅವರು ತನಗೆ ಪರ್ಸನಲ್ ಇನ್ಸಲ್ಟು ಅಂತ ತೊಗೊಂಡ್ರು. ನನಗೆ ವಿಷಯದ ಮೇಲೆ ಚರ್ಚೆ. ಅದರಿಂದ ನಾನು ಅದನ್ನು ತಲೆಗೆ ಹಚ್ಚಿಕೊಳ್ಳಿಲ್ಲ, ನಾನು ಸುಮ್ಮನೆ ಕೂತೆ. ಆಮೇಲೆ 1 ವರ್ಷದ ನಂತರ ಆ ಸ್ವಾಮಿಗಳು ನನಗೆ ಬರ ಹೇಳಿದರು. ನನಗೆ ಆಶ್ಚರ್ಯ ಆಯಿತು, ಯಾಕೆಂದರೆ ನನ್ನ ಬಗ್ಗೆ ಅವಾಚ್ಯವಾಗಿ ಪ್ಯಾಂಪ್ಲೆಟ್ ಪ್ರಿಂಟ್ ಮಾಡಿ ಹಂಚಿದವರು ಇವರು. ಯಾಕೆ ಬರಲಿಕ್ಕೆ ಹೇಳಿ, ಇನ್ನೇನು ಬೈಲಿಕ್ಕೆ ಉಂಟೋ ಏನು ಕಥೆಯೋ ಅಂತ. ಅವರಿಗೆ 60 ವರ್ಷ ತುಂಬಿತೆ ಆವಾಗ. ನಾನು ಹೋದಾಗ ಒಂದು ಬಿಳಿಯ ಹರಿವಾಣದಲ್ಲಿ 60 ಕಾಯಿನ್ಸ್, ನಾಣ್ಯ, ರೂಪಾಯಿ ನಾಣ್ಯಗಳನ್ನು ಇಟ್ಟು ನನಗೆ ಕೊಟ್ಟರು. ಏನು ಸ್ವಾಮಿ ಇದು? ಅಲ್ಲ, ನನಗೆ 60 ವರ್ಷ ಆಯಿತು, ಅದರ ನೆನಪಿಗೋಸ್ಕರ ನಿಮಗೆ ಕೊಡ್ತಾ ಇದ್ದೀನಿ. 60 ನಾಣ್ಯಗಳನ್ನು ಬೆಳ್ಳಿ ಹರಿವಾಣದಲ್ಲಿ ಇಟ್ಟು ಕೊಟ್ಟಿದ್ದಾರೆ. ಯಾಕೆ ಸ್ವಾಮಿ? ನಾನು ನಿಮ್ಮನ್ನು ಟೀಕಿಸಿದವ, ಯಾಕೆ ಕೊಡ್ತಾ ಇದ್ದೀರಿ ಇದನ್ನು? ನನಗೆ ಈಗ ಗೊತ್ತಾಗಿದೆ ನಾನು ನಿಮ್ಮನ್ನು ಟೀಕಿಸಿದ್ದು ತಪ್ಪು, ನೀವು ಹೇಳಿದ್ದು ಕರೆಕ್ಟು, ಅದು ಕನ್ಫ್ಯೂಸ್ ಮಾಡಲಿಕ್ಕೋಸ್ಕರ ಕೊಡ್ತಾ ಇದ್ದೇನೆ ಎಂದರು. ಅದಕ್ಕೆ ಯಾಕೆ ಹೇಳಿದೆ ಅಂದರೆ, ಈ ಹೊರಗಿನಿಂದ ಬರತಕ್ಕಂಥ ರಾಗದ್ವೇಷಗಳು ಅದು ಗುಣದ ಪ್ರಭಾವ ಅಂತ ಗೊತ್ತಾದಾಗ ದ್ವೇಷ ಹೊರಟು ಹೋಗುತ್ತೆ. ನಮ್ಗೆ ಯಾರನ್ನೂ ದ್ವೇಷಿಸ್ಲಿಕ್ಕಾಗೋದಿಲ್ಲ. ಇದು ಬಹಳ ಮಹತ್ವದ ಗುಣ. ಇದು ಒಂದು ಪಾಠ ಕಲಿತು ನಾವು ಈ ದ್ವೇಷ, ಜಗಳ, ಹೇಟ್ರೆಡ್ಡು ನಾವು ನೋಡಿದರೆ ಆಗೋದಿಲ್ಲ. ಈ ಮಾತುಗಳನ್ನೇ ಆಡಲಿಕ್ಕಾಗೋದು. ಅದು ಹೇಳ್ತಾರೆ,
ಗುಣೇಭ್ಯ ಅನ್ಯಂ ಕರ್ತಾರಂ ನಾನು ಪಶ್ಯತೀನಿ. ಎಲ್ಲಿ ಏನು ನಡೆದಿದೆ ಅದು ತಮಸ್ಸು ಮಾಡಿತು, ರಜಸ್ಸು ಮಾಡಿತು, ಸತ್ವ ಮಾಡಿತು, ನಾನು ಮಾಡಿದ್ದಲ್ಲ. ಯಾಕಂದರೆ ನಾನು ನನ್ನ ಅಧೀನ ಇಲ್ಲ, ನನ್ನ ನಿಯಂತ್ರಣ ನನಗಿಲ್ಲ. ಯಾವ ಗುಣದ ಫೋರ್ಸು ನನ್ನ ಮೇಲಿದೆಯೋ ಅದರಂತೆ ನಾನು ನಡ್ಕೊಂಡೆ. ಅರ್ಥಾತ್ ಏನು ಅಲ್ಲಿಂದ ಮುಂದಕ್ಕೆ ಹೋದರೆ ತಾಯಿ ಮಾಡಿಸಿದಳು, ಶ್ರೀದೇವಿ ಮಾಡಿಸಿದ್ಲು, ಭೂದೇವಿ ಮಾಡಿಸಿದ್ಲು, ದುರ್ಗೆ ಮಾಡಿಸಿದಳು, ನಾನು ಏನೂ ಮಾಡಿಲ್ಲ. ಇದು ಗುಣೇಭ್ಯ. ಇಲ್ಲಿ ನೋಡಿ, ಗುಣೇಭ್ಯ ಅನ್ಯಂ ಕರ್ತಾರಂ ಅಂತಿದೆ. ಗುಣಕ್ಕಿಂತ ಬೇರೆಯಾದ ಕರ್ತ ಇಲ್ಲ ಅಂತ. ಕರ್ತ ಅನ್ನೋ ಶಬ್ದ ಯಾವಾಗಲೂ ಚೇತನಕ್ಕೆ ಹೇಳೋದು, ಜಡ ಕರ್ತ ಅಂತ ಹೇಳೋದಿಲ್ಲ. ತರಗೆಲೆ ಚಲನೆಯನ್ನು ಮಾಡಿತು ಅಂತ ಹೇಳ್ತಾರೆ. ತಲೆಗೆಲೆ ಅತ್ತಾಗ ಹೋಯ್ತು ಗಾಳಿಗೆ, ಚಲನೆಯನ್ನು ಮಾಡಿತು ಅಂದರೆ ಚಲನ ಕರ್ತೃತ್ವ ಬಂತು. ತರಗೆಲೆಗೆ ಕರ್ತೃತ್ವ ಇಲ್ಲ, ಜಡಕ್ಕೆ ಏನು. ಇಲ್ಲಿ ಕರ್ತಾರ ಅಂತ ಶಬ್ದ ಪ್ರಯೋಗ ಮಾಡಿದ್ದಾರೆ. ಅದರ ಸೂಚನೆ ಬರೇ ಗುಣ ಅಂದರೆ ಜಡವಾದ ಗುಣ ಅಲ್ಲ, ಅದಕ್ಕೆ ಅಭಿಮಾನಿಯಾದ ಚೈತನ್ಯವನ್ನು ಗುರುತಿಸು ಅನ್ನೋ ಶಬ್ದ ಕೊಟ್ಟು ತೋರಿಸಿದ್ದಾರೆ. ಗುಣೇಭ್ಯ ಅನ್ಯಂ ಕರ್ತಾರಂ. ಇಲ್ಲಿ 3 ಗುಣಗಳು ಮೊದಲನೇದು. ಅದು ಹೇಗೆ ಕರ್ತೃ ಅಂದರೆ ನೋಡಿ, ಕರ್ತೃತ್ವ ಅನೇಕ ವಿಧ ಇದೆ. ಏನು ಅಂದರೆ ಜಡದ ಕರ್ತೃ ಅಂದರೆ ಕೃತಿ ಎಲ್ಲಿ ಇದೆಯೋ ಅದು ಕರ್ತೃ ಒಂದರ್ಥ. ಕೃತಿ ಆ್ಯಕ್ಷನ್ ಎಲ್ಲಿದೆಯೋ ಅದು ಕರ್ತೃ. ಆ ಅರ್ಥದಲ್ಲಿ ಜಡಕ್ಕೂ ಕರ್ತೃತ್ವ ಇದೆ. ಆದರೆ ಇಚ್ಛಾಪೂರ್ವಕ ಕೃತಿ ನಿಜವಾದ ಕರ್ತೃ ಅಂದರೆ ಅದು ಚೇತನಕ್ಕೆ ಮಾತ್ರ ಇರೋದು. ನಾನು ಹೋಗಬೇಕು ಅಂತ ಬಯಸಿ ಹೋಗುವುದು ಚೇತನ ಮಾತ್ರ. ಅದನ್ನು ಕೃತಿ, ಕರ್ತೃತ್ವದ ಲಕ್ಷಣ ಏನು ಅಂದರೆ ಕೃತಿ, ಆ್ಯಕ್ಷನ್ ಅಂತ ಇಟ್ಕೊಂಡ್ರೆ ಅದು ಜಡಕ್ಕೂ ಇದೆ ಕರ್ತೃತ್ವ. ಆ ರೀತಿಯ ಅಮುಖ್ಯವಾದ ಕರ್ತೃತ್ವ ಇಟ್ಟುಕೊಂಡು ಗುಣಗಳನ್ನು ಕರ್ತಾರ ಅಂತ ಹೇಳಿದ. ಆದರೆ ಅಮುಖ್ಯ ಅರ್ಥ ಮಾತ್ರ ಅಲ್ಲ, ಮುಖ್ಯ ಅರ್ಥ ಇಟ್ಕೊಳ್ಳಿಕ್ಕೆ ಬರುತ್ತೆ, ಅದನ್ನ ಮೇಲೆ ಇರಲಿ. ಆಮೇಲೆ ಇನ್ನೊಂದು ಇಚ್ಛಾಪೂರ್ವಕ ಕೃತಿ, ಅದು ಮನುಷ್ಯನಲ್ಲಿದೆ. ಆದರೆ ನಿಜವಾದ ಕರ್ತೃತ್ವ ಅಂದ್ರೆ ಏನು ಗೊತ್ತಾ? ಸ್ವತಂತ್ರ ಇಚ್ಛಾಪೂರ್ವಕವಾದ ಕೃತಿ, ಅದು ನಮ್ಮಲ್ಲೂ ಇಲ್ಲ. ಅದಕ್ಕೆ ದೇವರೊಬ್ಬನೇ ಕರ್ತ. ನಾಹಂ ಕರ್ತ. ಮೋಕ್ಷ ಧರ್ಮದಲ್ಲಿ ಒಂದು ನಾಹಂ ಕರ್ತ ಹರಿಃ ಕರ್ತ ಅಂತ ಒಂದು ಪ್ರಸಿದ್ಧವಾದ ಮಾತಿದೆ. ಮೋಕ್ಷ ಧರ್ಮದಲ್ಲಿ ಒಂದು ಮಾತಿದೆ, ನಾಹಂ ಕರ್ತ ನ ಕರ್ತ ತ್ವಂ ಕರ್ತಾಯಸ್ತು ಸಹಿ ಪ್ರಭು ಅಂತ. ನೀನೂ ಮಾಡಿಲ್ಲ, ನಾನೂ ಮಾಡಿಲ್ಲ, ಅವರು ಮಾಡಿಸಿದ್ದಾರೆ ನಮ್ಮ ಕೈಯಲ್ಲಿ. ಅವಾಗ ಯಾರಿಗೂ ಕರ್ತೃತ್ವದ ಈಗೋನೇ ಬರೋದು ಸಾಧ್ಯ ಇಲ್ಲ. ಈಗೋ ಇಲ್ಲ, ಅವನು ಮಾಡಿದ ಅಂತ ದ್ವೇಷ ಇಲ್ಲ, ಇವನು ಮಾಡಿದ ಅಂತ ಪ್ರೇಮ ಇಲ್ಲ, ಓವರ್ ಅಟ್ಯಾಚ್ಮೆಂಟ್ ಇಲ್ಲ. ಎಲ್ಲಕ್ಕಿಂತ ಮುಖ್ಯ ಈಗೋ ಇಲ್ಲ. ಯಾಕೆಂದರೆ ಈಗೋ ಬರ್ಬೇಕಾದ್ರೆ ಗುಣಗಳಿಗೆ ಬರಬೇಕಿತ್ತು, ಅವಾಗ ಈಗೋ ಬರೋಲ್ಲ. ನಾವು ಮಾಡಿಲ್ಲ, ನಮ್ಗೆ ಯಾಕೆ ಈಗೋ? ನಾನು ಮಾಡಿದೆ, ನನ್ನಿಂದ ಆಯಿತು, ಯಾಕೆ ಈ ಭ್ರಮೆ ಅಂದ. ಗುಣೇಭ್ಯ ಅನ್ಯಂ ಕರ್ತಾರಂ ನಾನು ಪಶ್ಯತಿ ಅಂತ. ಇದೇನು ನಡೆದರೂ ಜಗತ್ತಿನಲ್ಲಿ ಈ 3 ಗುಣಗಳ ಪ್ರಭಾವದಿಂದ ಆಗಿದೆ. ಅದನ್ನು ಮೀರಿ ನಾನು ನನ್ನಷ್ಟಕ್ಕೆ ಏನೂ ಮಾಡಿಲ್ಲ, ಈ ಅರಿವು ಬರಬೇಕು ಮೊದಲು. ಗುಣೇಭ್ಯ ಅನ್ಯಂ ಕರ್ತಾರಂ ನಾನು ಪಶ್ಯತಿ. ಅನ್ಯಂ ಅಂದರೆ ವಾಸ್ತವಿಕ ನಾನು ಮಾಡಿದೆ ಅನ್ನೋ ಭ್ರಮೇ ಬರೋದಿಲ್ಲ ಅವನಿಗೆ. ಇದು ಗುಣಗಳ ಪ್ರಭಾವ. ಪ್ರಪಂಚದಲ್ಲಿ ಪ್ರತಿಯೊಂದು ವಸ್ತುವಿನ ಮೇಲೂ ತ್ರಿಗುಣಗಳ ಪ್ರಭಾವ ಜಡದಲ್ಲೂ ಇದೆ, ಚೇತನದಲ್ಲೂ ಇದೆ. ಆ ತ್ರಿಗುಣಗಳ ಪ್ರಭಾವದಿಂದ ಯಾರ್ಯಾರೋ ಏನೇನೋ ಮಾಡ್ತಾರೆ. ಅದನ್ನು ಅಷ್ಟೇ ನೋಡು. ಅವರು ಒಬ್ಬರು ನನ್ನ ಹತ್ರ ಜಗಳ ಆಡಿದ್ರು, ಹೊಡೆದ್ರು, ಬೈದರು, ಬಾಯಿ ಬಂದಾಗೆ, ಓಹೋ ಅವರಲ್ಲಿ ರಜೋಗುಣ ಕೆಲಸ ಮಾಡ್ತಾ ಇದೆ, ಇಲ್ಲ ತಮೋಗುಣ ಕೆಲಸ ಮಾಡ್ತಾ ಇದೆ, ಅಷ್ಟೇ. ರಾಮಚಂದ್ರ ತನ್ನ ಜೀವನದಲ್ಲಿ ಮಾಡಿ ತೋರಿಸಿದ್ದೆ. ರಾಮಾಯಣದಲ್ಲಿ ವಾಲ್ಮೀಕಿ ಹೇಳ್ತಾರೆ, ಯಾರಾದರೂ ರಾಮನ ಹತ್ರ ಜಗಳಕ್ಕೆ ನಿಂತರೆ ಅವಾಗ ಉಚ್ಚಿಮಾನೋಪಿ ಪರುಷಂ ನೋತ್ತರಂ ಪ್ರತಿಪದ್ಯತೆ ಅಂತ. ಯಾರಾದರೂ ಜಗಳಕ್ಕೆ ನಿಂತರೆ ಈಗ ತಮ್ಮ ಮೂಡು ಚೆನ್ನಾಗಿಲ್ಲ, ಮತ್ತೆ ಮಾತಾಡೋಣ ಅಂತ ಹೊರಟೋಗ್ಬಿಡ್ತಿದ್ದಂತಾರೆ. ಅಂದರೆ ಇವರು ಜಗಳ ಬಂತು ಅಂತ ಕೋಪಿಸ್, ನೀವು ಏನ್ರಿ ಹಾಗೆ ಮಾತಾಡೋದು ಅಂದರೆ ಜಗಳವೇ ಆಗುತ್ತೆ. ಸಿಟ್ಟಿನಿಂದ ಯಾರಾದ್ರು ಮಾತಾಡ್ಲಿಕ್ಕೆ ಬಂದರೆ ತಕ್ಷಣ ರಾಮ ಹೇಳೋವನಂತೆ, ಇವತ್ತು ಯಾಕೋ ನಿಮ್ಮ ಮೂಡು ಚೆನ್ನಾಗಿಲ್ಲ, ಮತ್ತೆ ಪ್ರಸನ್ನರಾಗಿದ್ದಾಗ ಮಾತಾಡೋಣ ಅಂತ ಹೊರಟೋಗ್ಬಿಡ್ತಿದ್ದ. ಯಾಕೆಂದರೆ ಅದು ಅವನಲ್ಲಿ ಈಗ ರಜೋಗುಣ ಕೆಲಸ ಮಾಡ್ತಾ ಇದೆ. ನಾನು ಅವನ ಹತ್ರ ವ್ಯವಹರಿಸ್ಬೇಕಾದ್ರೆ ನಾನು ರಜೋಗುಣವನ್ನು ಬಳಸ್ಕೋಬೇಕಾಗತ್ತೆ, ಅದು ಮತ್ತೆ ಅಪಾಯಕಾರಿ, ಬೇಡ. ಇದು ಎಲ್ಲರಲ್ಲೂ ಹೀಗೆ ಇರಬೇಕು ಅಂತ ರಾಮಚಂದ್ರ ತೋರಿಸಿದ್ದು. ಅವನು ಗುಣಾತೀತ. ಅವನು ಯಾಕೆ ಹಾಗೆ ನಡ್ಕೊಂಡ? ರಜೋಗುಣಕ್ಕೆ ಒಳಗಾದವ್ರ ಹತ್ರ ನೀನು ರಾಜಸನಾಗಬೇಡ, ತಮೋಗುಣಕ್ಕೆ ಒಳಗಾದವ್ರ ನೀನು ತಾಮಸನಾಗಬೇಡ, ನೀನು ತಟಸ್ಥನಾಗಿ ದೂರ ನಿಂತು ಬಿಡು. ಆಗ ತನ್ನಷ್ಟಕ್ಕೆ ಅವರ ರಜೋಗುಣ ಶಮನ ಆಗುತ್ತೆ. ಸಿಟ್ಟು ಮಾಡಿ ಜಗಳಕ್ಕೆ ಬಂದವ್ರ ಹತ್ರ ನೀವು ಸೌಜನ್ಯದಿಂದ ಕೈ ಮುಗಿದು ಮಾತಾಡಿಬಿಟ್ರೆ ಜರ್ರನ್ನು ಇಳಿದು ಬಿಡುತ್ತೆ ಅವರ ಕೋಪ. ರಜೋಗುಣ ನಮ್ಮಲ್ಲಿ ಇಲ್ಲ, ಅವರಲ್ಲಿದ್ದದ್ದು ಶಾಂತ ಆಯಿತು. ಅಲ್ರಿ ನಾನು ಜಗಳ ಮಾಡಬೇಕು ಅಂತ ಹೋಗಿದ್ದೆ, ಅವನು ಬಹಳ ಸೌಜನ್ಯದಿಂದ ನಡ್ಕೊಂಡ, ಕೋಪಿಸ್ಲಿಕ್ಕೆ ಆಗಲಿಲ್ಲ, ಜಗಳ ಮಾಡಲಿಕ್ಕೆ ಆಗಲಿಲ್ಲ ಅಂತೇವೆ ನಾವು. ಆದ್ದರಿಂದ ಈ ಗುಣಗಳ ಪ್ರಭಾವವನ್ನು ಗುರುತಿಸಿದಾಗ ನಮ್ಮ ಬದುಕಿನ ನಡೆಯೇ ಬೇರೆ ಆಗಿಬಿಡುತ್ತೆ. ಆದರೆ ಅಷ್ಟೇ ತಿಳಿದರೆ ಸಾಲದು ಅಂದ ಕೃಷ್ಣ. ಮತ್ತು ಗುಣೇಭ್ಯಶ್ಚ ಪರಂ ವೇತ್ತಿ,
ಈ ಗುಣಾತೀತನ ತ್ರಿಗುಣಾತೀತ ವಿಧಾರಕ ಪರಿತೋ ದೇಹಿ ಸುಭಕ್ತಿಂ. ಈ ತ್ರಿಗುಣಾತೀತನಾದ ಒಬ್ಬ ಇದ್ದಾನೆ, ಈ ಮೂರು ಗುಣಗಳನ್ನು ಮೀರಿ ನಿಂತವ, ಅವನನ್ನು ತಿಳ್ಕೊ. ಆವಾಗ ನಿನಗೆ ಗುಣಗಳನ್ನು ಮೀರಿ ನಿಲ್ಲುವುದಕ್ಕೆ ಅನುಕೂಲ ಆಗುತ್ತೆ. ಒಬ್ಬ ಇದ್ದಾನೆ ಭಗವಂತ, ಈ ಯಾವ ಗುಣದ ಪ್ರಭಾವಕ್ಕೂ ಒಳಗಾದವ, ಅವನನ್ನು ತಿಳ್ಕೊ. ಆ ಭಗವಂತನನ್ನು ಸೇರಿಬೇಕಾದ್ರೆ ನಾನು ಈ ಗುಣಗಳ ಪ್ರಭಾವದಿಂದ ದೂರ ಹೋಗಬೇಕು ಅನ್ನೋದನ್ನು ಅರ್ಥ ಮಾಡಿಕೊ. ಆಗ ಮದ್ಭಾವಂ ಸೋಧಿಗಚ್ಚತಿ, ಅವನು ನನ್ನ ಬಳಿಗೆ ಬಂದುಬಿಡ್ತಾನೆ. ಮದ್ಭಾವಂ ಅಂದರೆ, ಮದ್ಭಾವ ಅಂದರೆ ನನ್ನ ಭಾವ ಅಲ್ಲ, ನನ್ನಲ್ಲಿ ಭಾವ. ಅವನು ನನ್ನಲ್ಲೇ ಇದ್ದು ಬಿಡ್ತಾನೆ. ಮದ್ಭಾವ ಅಂದರೆ ಬಹಳ ಸ್ವಾರಸ್ಯ. ಒಂದು ಮೈ ಭಾವ ಅಂದರೆ ಮನಸ್ಸು, ಭಾವನೆ. ಅವನು ಮನಸ್ಸೆಲ್ಲ ನನ್ನಲ್ಲೇ ನೆಲೆಗೊಳ್ಳುತ್ತೆ, ಕೊನೆಗೆ ನನ್ನಲ್ಲೇ ಅವನು ನೆಲೆಗೊಳ್ಳುತ್ತಾನೆ. ಎರಡು ಅರ್ಥ ಮದ್ಭಾವ. ಒಂದು ನನ್ನಲ್ಲಿ ಭಾವ, ಭಾವ ಅಂದರೆ ಮನಸ್ಸು, ಭಕ್ತಿ. ನನ್ನಲ್ಲೇ ಮನಸ್ಸು, ನನ್ನಲ್ಲೇ ಅವನ ಭಕ್ತಿ ಕೇಂದ್ರೀಕೃತವಾಗುತ್ತೆ. ಅದರಿಂದ ಮದ್ಭಾವಂ, ನನ್ನಲ್ಲೇ ಬಂದು ಇದ್ದು ಬಿಡ್ತಾನೆ. ಮತ್ತೆ ಭೂಮಿಗೆ ಬಂದು ಒದ್ದಾಡೋ ಪ್ರಶ್ನೆ ಬರುವುದಿಲ್ಲ. ಮದ್ಭಾವಂ ಸಹ ಅಧಿಗಚ್ಚತಿ ಅಂತ. ಇದು ಒಂದು ಮುಖ. ಈ ಶ್ಲೋಕಕ್ಕೂ ಇನ್ನೊಂದು ಮುಖ ಇದೆ. ಅದೇ ಶ್ರೀಭೂದುರ್ಗ ಅಂತ ಇಟ್ಟುಕೊಂಡು ನಾವು ನೋಡಿದರೆ ಇನ್ನೊಂದು ರೀತಿಯಿಂದ ತೆರ್ಕೊಳ್ಳುತ್ತೆ. ಅದನ್ನು ಮತ್ತೆ ನಾವು ನಾಳೆ ಸೇರಿದಾಗ ನೋಡೋಣ. ಇವತ್ತಿನ ಗೀತಾ ಚಿಂತನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ತಮಗೆಲ್ಲ ಅಭಿನಂದನೆಗಳು ಮತ್ತು ಅಭಿವಂದನೆಗಳು.